ಎಸ್, ಸ್ಟಾರ್ಟ್ ಮಾಡ್ಬೋದು ಮಾತಾಜಿ. ಓಕೆ, ಹರೇ ಕೃಷ್ಣ. जय राधा माधव कुंज बिहारी गोपी जन वल्लभ गिरिवरधारी। जय राधा माधव कुंज गोपी जन गिरिवरधारी। यशोदा ब्रज यमुना तीरा वनचारी। यमुना तीरवनचारी। राधा कुंज बिहारी गोपी जन वल्लभ गिरिवरधारी। जय राधा माधव कुंज बिहारी गोपी जन वल्लभ गिरिवरधारी। यशोदनंदन यशोदनंदन ब्रजजननंदन जय राधा गोपी जन गिरिवरधारी। जय राधा गोपी जन गिरिवरधारी। यशोदनंदन ब्रज जननंदन यशोदनंदन ब्रज जननंदन यमुना तीरा वनचारी। यमुना तीरा वनचारी। हरे कृष्णा 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 हरे हरे। हरे राम 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 हरे हरे। हरे कृष्णा हरे कृष्णा 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 हरे हरे। हरे हरे राम हरे हरे राम 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 हरे हरे राम। हरे। हरे कृष्णा हरे कृष्णा 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 हरे हरे राम हरे राम 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 हरे कृष्णा हरे कृष्णा 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 हरे 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 राम हरे राम 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 हरे हरे। हरे कृष्णा 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 हरे हरे। हरे राम राम राम
Hare 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 Krishna, Hare Krishna, Krishna Krishna Krishna, Hare Hare, Hare Hare Rama, Hare Rama, Rama Rama, Hare Hare. Hare Krishna Hare Krishna, Krishna Krishna, Hare Hare, Hare Ram, Ram Ram, Hare. Hare Krishna, Krishna Krishna, Hare Hare, Hare Ram, Hare Ram Ram, Ram, Ram Ram, Hare Hare. Hare Krishna, Krishna Krishna, Hare Hare, Hare Ram, Ram Ram, Hare Hare. Hare Krishna, Krishna Krishna, Krishna Krishna Krishna, Hare Hare Hare. Hare. Hare Hare Ram, Hare Ram, Ram Ram Ram. Hare Hare Krishna, Krishna Krishna, Krishna Krishna, Hare Hare, Hare Ram, Ram Ram, Krishna Deva Jaya, Guru Deva Jaya, Guru Deva Jaya, Guru Deva. Vedanta Swami Hare Krishna Mahamantra ki jai. ग्रंथराज श्रीमद् भागवतम की जय, श्रील प्रभुपाद की जय, समवेत भक्त वृंद की जय. हरे कृष्ण. ಹರೇ ಕೃಷ್ಣ. ಎಲ್ಲರಿಗೂ IBKಯ ನಮ್ಮ ನಿತ್ಯ ಭಾಗವತಕ್ಕೆ ಸ್ವಾಗತ. ದೇವರ ಪ್ರಾರ್ಥನೆಯಿಂದ ಶುರು ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯತೆ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀ ಚೈತನ್ಯಮೀಶ್ವರಂ. ಹರೇ ಕೃಷ್ಣ. ಸೊ ಇಂದು ನಾವು 3ನೇ ಸ್ಕಂದದ 38ನೇ ಅಧ್ಯಾಯ, 28ನೇ ಅಧ್ಯಾಯ ಶ್ಲೋಕ 38 ಅದನ್ನು ಓದೋಕೆ ಪ್ರಯತ್ನ ಮಾಡೋಣ. ಓದ ಮೊದಲು ಇದು ಸಾಮಾನ್ಯವಾಗಿ ಝೂಮ್ ಅಲ್ಲಿ ನಾವು ಪರಸ್ಪರ ಒಂದು ಏನು ಇಂಟರಾಕ್ಷನ್ ಇರೋದು ತುಂಬಾ ಕಷ್ಟ. ಆದರೆ ಇವತ್ತು ನಿಮ್ಗೆ ಸಾಧ್ಯ ಆದರೆ ಇದ್ದವರು ಅಂದ್ರೆ ಕ್ಯಾಮರಾ ಅಂತ ಆನ್ ಇಡೋಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಅವರ ಕೆಲಸದಲ್ಲಿ ಬಿಸಿ ಇರ್ತೀರಾ, ಚಾಟ್ ಬಾಕ್ಸ್ ಅನ್ನು ಯೂಸ್ ಮಾಡಿ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿ. ಆಗ ನಮ್ ಕೂಡ ಆಗುತ್ತೆ, ನೀವೆಲ್ಲರೂ ನಮ್ಮೊಟ್ಟಿಗೆ ಇದ್ದೀರಿ ಎನ್ನುವುದಂತಹ ಒಂದು ಅನುಭವ ಆಗುತ್ತೆ. ಸಾಧ್ಯ ಆದರೆ ನೋಡಿ. ಓಕೆ, ಸೊ ನಾವು ಶ್ಲೋಕ ಓದೋಣ ಮತ್ತೆ ಮುಂದಕ್ಕೆ ಚರ್ಚೆ ಮಾಡೋಕೆ ಪ್ರಯತ್ನ ಪಡೋಣ. 38ನೇ ಶ್ಲೋಕ, ಸ್ಕಂದ 3, ಅಧ್ಯಾಯ 28, ಭಕ್ತಿ ಸೇವೆ ನಿರ್ವಹಣೆ, ಕಪಿಲ ದೇವರ ಉಪದೇಶಗಳು. ಶ್ಲೋಕ 38. ದೇಹೋಪಿ ದೈವವಶಗಃ ಖಲು ಕರ್ಮ ಯಾವತ್ ಸ್ವಾರಂಭಕಂ ಪ್ರತಿ ಸಮೀಕ್ಷಿತ ಏವ ಸಾಸುಃ ತಂ ಸಪ್ರಪಂಚಮಾದಿರೂಢ ಸಮಾಧಿ ಯೋಗಃ ಸ್ವಾಪ್ನಂ ಪುನರ್ನ ಭಜತೆ ಪ್ರತಿಬುದ್ಧ ವಸ್ತುಃ. ದೇಹೋಪಿ ದೈವವಶಗಃ ಖಲು ಕರ್ಮ ಯಾವತ್.
ಸ್ವಾರಂಭಕಂ ಪ್ರತಿ ಸಮೀಕ್ಷಿತ ಏವ ಸಾಸುಃ ತಂ ಸಪ್ರಪಂಚಮಾದಿರೂಢ ಸಮಾಧಿ ಯೋಗಃ ಸ್ವಾಪ್ನಂ ಪುನರ್ನ ಭಜತೆ ಪ್ರತಿಬುದ್ಧ ವಸ್ತು ದೇಹೋಪಿ ದೈವ ವಶಗಃ ಖಲು ಕರ್ಮ ಯಾವತ್ ಸ್ವಾರಂಭಕಂ ಪ್ರತಿ ಸಮೀಕ್ಷಿತ ಏವ ಸಾಸುಃ तं ಸಪ್ರಪಂಚಮಾದಿರೂಢ ಸಮಾಧಿ ಯೋಗಃ ಸ್ವಾಪ್ನಂ ಪುನರ್ನ ಭಜತೆ ಪ್ರತಿಬುದ್ಧ ವಸ್ತು. ಶಬ್ದಾರ್ಥ ಮತ್ತು ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಶಬ್ದಾರ್ಥಗಳು. ದೇಹ ಶರೀರವ, ಅಪಿ ಕೂಡ, ದೈವ ವಶಗಃ ದೇವೋತ್ತಮ ಪರಮ ಪುರುಷನ ವಶದಲ್ಲಿರುವ, ಖಲು ನಿಜವಾಗಿಯೂ, ಕರ್ಮ ಚಟುವಟಿಕೆಗಳು, ಯಾವತ್ ಎಲ್ಲಿಯವರೆಗೆ, ಸ್ವ ಆರಂಭಕಂ ತನ್ನಿಂದಲೇ ಪ್ರಾರಂಭಿಸಲ್ಪಟ್ಟು, ಪ್ರತಿ ಸಮೀಕ್ಷಿತೆ ಕೆಲಸವನ್ನು ಮುಂದುವರಿಸುತ್ತದೆ, ಏವ ಖಂಡಿತವಾಗಿಯೂ, ಸ ಅಸುಹು ಇಂದ್ರಿಯಗಳೊಡನೆ, ತಂ ಆ ಶರೀರವನ್ನು, ಸಪ್ರಪಂಚಂ ಅದರ ವಿಸ್ತಾರಗಳೊಡನೆ, ಅಧಿರೂಢ ಸಮಾಧಿಯೋಗ ಯೋಗಾಭ್ಯಾಸದಿಂದ ಸಮಾಧಿಯಲ್ಲಿದ್ದುಕೊಂಡು, ಸ್ವಪ್ನದಲ್ಲಿ ಉಂಟಾದ, ಪುನಃ ಮತ್ತೆ ನ ಭಜತೆ ತನ್ನದೆಂದು ಒಪ್ಪಿಕೊಳ್ಳುವುದಿಲ್ಲ, ಪ್ರತಿಬುದ್ಧ ತಿಳಿದುಕೊಂಡು, ವಸ್ತು ತನ್ನ ಸ್ವರೂಪ ಸ್ಥಿತಿಯನ್ನು. ಅನುವಾದ. ಅಂತಹ ಮುಕ್ತ ಯೋಗಿಯ ಶರೀರವನ್ನು ಇಂದ್ರಿಯಗಳೊಂದಿಗೆ ದೇವೋತ್ತಮ ಪರಮ ಪುರುಷನು ಅವನ ವಶಕ್ಕೆ ತೆಗೆದುಕೊಳ್ಳುತ್ತಾನೆ ಮತ್ತು ದೈವ ನಿಯತ ಕಾರ್ಯಗಳು ಮುಗಿಯವರೆಗೆ ಅದು ಕಾರ್ಯನಿರ್ವಹಿಸುತ್ತದೆ. ಮುಕ್ತ ಭಕ್ತನು ತನ್ನ ಸ್ವರೂಪ ಸ್ಥಿತಿಗೆ ಜಾಗೃತನಾಗಿ ಯೋಗದ ಅತ್ಯುನ್ನತ ಸಿದ್ಧಿಯಾದ ಸಮಾಧಿಯಲ್ಲಿ ಸನ್ನಿವಿಷ್ಟನಾಗಿ ಭೌತಿಕ ಶರೀರದ ಆನುಷಂಗಿಕ ಫಲಗಳನ್ನು ತನ್ನದೆಂದು ಅಂಗೀಕರಿಸುವುದಿಲ್ಲ. ಹೀಗೆ ಅವನು ತನ್ನ ದೈಹಿಕ ಕ್ರಿಯೆಗಳು ಸ್ವಪ್ನದಲ್ಲಿಯ ಶರೀರದ ಪ್ರತಿಗಳೆಂಬಂತೆ ಭಾವಿಸ್ತಾನೆ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಎಲ್ಲಿಯವರೆಗೆ ಮುಕ್ತಾತ್ಮನು ದೇಹ ಸಂಪರ್ಕವನ್ನು ಹೊಂದಿರುವವನೋ ಆವರೆಗೆ ದೈಹಿಕ ಕ್ರಿಯೆಗಳು ಅವನನ್ನು ಏಕೆ ಬಾಧಿಸುವುದಿಲ್ಲ? ಅವನು ಭೌತಿಕ ಕ್ರಿಯೆಯ ಪ್ರತಿಕ್ರಿಯೆಗಳಿಂದ ವಾಸ್ತವಿಕವಾಗಿ ಕಲುಷಿತನಾಗುವುದಿಲ್ಲವೇ ಎಂಬ ಪ್ರಶ್ನೆಗಳನ್ನು ಕೇಳಬಹುದು. ಇಂತಹ ಪ್ರಶ್ನೆಗಳಿಗೆ ಉತ್ತರವಾಗಿ ಈ ಶ್ಲೋಕವು ವಿವರಿಸುವುದೇನೆಂದರೆ, ಮುಕ್ತಾತ್ಮನು ಬೌದ್ಧಿಕ ಶರೀರದ ಭಾರವನ್ನು ದೇವೋತ್ತಮ ಪರಮ ಪುರುಷನು ವಹಿಸಿಕೊಳ್ಳುತ್ತಾನೆ. ಆಗ ಅದು ಜೀವದ ಬಲದಿಂದ ಕೆಲಸ ಮಾಡುವುದಿಲ್ಲ, ಪೂರ್ವ ಕರ್ಮಗಳ ಫಲವಾಗಿ ಕೆಲಸ ಮಾಡುತ್ತದೆ. ಸ್ವಿಚ್ ಆರಿಸಿದ ಮೇಲೆಯೂ ವಿದ್ಯುತ್ ಪಂಖವು ಕೆಲ ಸಮಯ ಸುತ್ತಾಡುತ್ತದೆ. ಆ ಚಲನವು ವಿದ್ಯುತ್ ನಿಮಿತ್ತವಾದುದಲ್ಲ, ಅದು ಹಿಂದಿನ ಚಲನೆಯ ಮುಂದುವರಿಕೆಯಷ್ಟೇ. ಅದೇ ಪ್ರಕಾರ ಮುಕ್ತಾತ್ಮನು ಸಾಮಾನ್ಯನಂತೆ ಕಾರ್ಯ ಮಾಡುತ್ತಿರುವಂತೆ ಕಂಡರೂ ಅವನ ಕಾರ್ಯಗಳು ಪೂರ್ವಕರ್ಮದ ಮುಂದುವರಿಕೆ ಎಂದು ಅಂಗೀಕರಿಸಬೇಕು. ಕನಸಿನಲ್ಲಿ ವ್ಯಕ್ತಿಯು ತಾನೇ ಅನೇಕ ದೇಹಗಳಲ್ಲಿ ವಿಸ್ತರಿಸಿಕೊಂಡಿರುವುದನ್ನು ಕಾಣಬಹುದು. ಆದರೆ ಎಚ್ಚರಗೊಂಡ ನಂತರ ಅವುಗಳೆಲ್ಲವೂ ಮಿಥ್ಯೆ ಎಂದು ಅರಿತುಕೊಳ್ಳಬಲ್ಲನು. ಆದ್ದರಂತೆ ಮುಕ್ತ ಜೀವಿಯ ಮಕ್ಕಳು, ಹೆಂಡತಿ, ಮನೆ ಇತ್ಯಾದಿಯಾಗಿ ದೇಹದ ಆನುಷಂಗಿಕ ಫಲಗಳನ್ನು ಹೊಂದಿದ್ದರೂ ಅವನು ಆ ದೇಹ ವಿಸ್ತರಣೆಗಳೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುವುದಿಲ್ಲ. ಅದೆಲ್ಲವೂ ಭೌತಿಕ ಕನಸಿನ ಫಲಗಳೆಂದು ತಿಳಿದುಕೊಳ್ಳುತ್ತಾನೆ. ಸ್ಥೂಲ ದೇಹವು ಪ್ರಕೃತಿಯ ಸ್ಥೂಲ ಮೂಲಾಂಶಗಳಿಂದ ನಿಯಮಿತವಾಗಿದೆ ಮತ್ತು ಸೂಕ್ಷ್ಮ ಶರೀರವು ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಕಲುಷಿತ ಪ್ರಜ್ಞೆಯಿಂದ ರಚಿತವಾಗಿದೆ. ಶರೀರವನ್ನು ಸುಳ್ಳೆಂದು ವ್ಯಕ್ತಿಯು ಅಂಗೀಕರಿಸಿ ಅದರೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುವುದಾದರೆ ಖಂಡಿತವಾಗಿಯೂ ಜಾಗೃತ ವ್ಯಕ್ತಿಯು ಜಡದೇಹದೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳಬೇಕಾಗಿಲ್ಲ. ಎಚ್ಚರದಲ್ಲಿರುವವರು ಕನಸಿನಲ್ಲಿಯೂ ಶಾರೀರಿಕ ಕ್ರಿಯೆಗಳೊಂದಿಗೆ ಯಾವ ಸಂಬಂಧವನ್ನೂ ಹೊಂದಿರುವುದಿಲ್ಲ. ಜಾಗೃತ ಮುಕ್ತಾತ್ಮನು ಈಗಿನ ದೈಹಿಕ ಕ್ರಿಯೆಗಳೊಂದಿಗೆ ಸಂಬಂಧ ಹೊಂದಿರುವುದಿಲ್ಲ.
ಅವನು ತನ್ನ ಸ್ವರೂಪ ಸ್ಥಿತಿಯನ್ನು ತಿಳಿದಿರುವುದರಿಂದ ದೇಹಾತ್ಮಕ ದೇಹಾತ್ಮ ಭಾವವನ್ನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಶ್ರೀಲ ಪ್ರಭುಪಾದ ಕೀ ಜಯ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಹರೇ ಕೃಷ್ಣ. ಎಲ್ಲರಿಗೂ ಮಗದೊಮ್ಮೆ ನಮ್ಮ IBKಯ ಭಕ್ತಿ ಕುಟೀರದ ನಿತ್ಯ ಭಾಗದ ಸೇವೆಗೆ ಸ್ವಾಗತ. ಸೊ ಮೊದಲನೇದಾಗಿ ನಮ್ಮ ಪೂಜ್ಯ ಶಿಕ್ಷಕ ಗುರುಗಳಾದ ಮಥುರ ಶ್ರೀಗಳಿಗೆ ನನ್ನ ಧನ್ಯವಾದಗಳು. ನನಗೆ ಒಂದು ಈ ಅವಕಾಶ ಕೊಟ್ಟಿದ್ದೀರಾ. ಮತ್ತು ಇವತ್ತು ನಾನು ನಿನ್ನೆ ಪ್ರಭುಗಳ ಹತ್ರ ಮಾತಾಡಿದಾಗ ಹೇಳ್ತಾ ಇದ್ರು ಈ ಇದರ ಬಗ್ಗೆ ಚರ್ಚೆ ಮಾಡೋಣ ಅಂತ. ನಾನು ನೋಡಿದಾಗ ಆಲೋಚನೆ ಮಾಡಿದೆ, ಇದು ತುಂಬಾ ಬೇಸಿಕ್. ಸೊ ಈ ಟಾಪಿಕ್ ಅಲ್ಲಿ ಇಲ್ಲಿ ಪ್ರಭುಪಾದರು ತನ್ನ ಭಾವಾರ್ಥದಲ್ಲಿ ದೇಹ ಮತ್ತು ಆತ್ಮದ ಸ್ವಲ್ಪ ವಿವರ ಕೊಡ್ತಾರೆ. ನಾವು ಕೃಷ್ಣ ಪ್ರಜ್ಞೆಗೆ ಬಂದಾಗ ನಮಗೆ ಮೊದಲನೇ ಪಾಠ ಹೇಳುವುದೇ ನೀನು ದೇಹ ಅಲ್ಲ, ನೀನು ಆತ್ಮ ಎನ್ನುವುದನ್ನು. ಅದೇ ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಅರ್ಜುನನಿಗೂ ಹೇಳಿದ ಮೊದಲನೇ ಪಾಠವು ಅದೇ. ಸೊ ಆದ್ದರಿಂದ ಇವತ್ತು ಆ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ನೀವೆಲ್ಲರೂ ರೆಡಿ ಇದ್ದೀರಾ ಚಾಟ್ ಬಾಕ್ಸ್ ಅಲ್ಲಿ ಯೂಸ್ ಮಾಡಿ ಅಥವಾ ಹ್ಯಾಂಡ್ಸ್ ರೈಸ್ ಮಾಡಿ ಎಲ್ಲರೂ. ಯಾಕೆಂದ್ರೆ ಇದು ನಿಮಗೋಸ್ಕರ ಅಲ್ಲ, ಇದು ನನಗೋಸ್ಕರ. ಯಾಕೆಂದ್ರೆ ನಾನು ಈ ದೇಹ ಅಲ್ಲ ಎನ್ನುವುದನ್ನು ನನಗೆ ಇನ್ನೂ ಅರಿತಿಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಪ್ರಯತ್ನ ಪಡ್ತಿದ್ದೀನಿ. ಸೊ ಯಾರೆಲ್ಲರೂ ರೆಸ್ಪಾಂಡ್ ಮಾಡ್ಲಿಕ್ಕಾಗುತ್ತೋ ಚಾಟ್ ಬಾಕ್ಸ್ ಅಲ್ಲಿ ರೆಸ್ಪಾಂಡ್ ಮಾಡಿ, ಸೊ ದಟ್ ನೀವೆಲ್ಲರೂ ನಮ್ಮೊಟ್ಟಿಗೆ ಇದ್ದೀರಿ ಎನ್ನುವುದನ್ನು ಅರ್ಥ ಮಾಡೋಣ. ವೆರಿ ಗುಡ್. ಓಕೆ, ಸರಿ. ಸೊ ಭಗವದ್ಗೀತೆಯಲ್ಲಿ ಮೊದಲನೇ ಪಾಠ ಹೇಳುವುದೆಂದರೆ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರ ಯೌವನಜರ ದೇಹಾಂತರ ಪ್ರಾಪ್ತಿ ಧೀರ ತತ್ರ ಮಹ್ಯತೆ. ಅಂದ್ರೆ ತಥಾ ದೇಹಾಂತರ ಪ್ರಾಪ್ತಿ ಧೀರ ತತ್ರ ಮಹ್ಯತೆ. ಇದು ಭಗವಂತ ಅರ್ಜುನನಿಗೆ ಹೇಳುವಂತ ಪಾಠ. ಅಂದ್ರೆ ನೀನು ಈ ದೇಹ ಅಲ್ಲ, ನೀನು ಆತ್ಮ ಎನ್ನುವುದು. ಇದನ್ನು ನಾವು 1000 ಸಲ ಅಥವಾ ಅದಕ್ಕಿಂತ ಜಾಸ್ತಿ ಸಲ ಕೇಳಿರ್ಬೋದು. ಇದೇ ಮಾತನ್ನ ಒಂದ್ಸಲ ಪ್ರಭುಪಾದ ಶಿಷ್ಯರು ಪ್ರಭುಪಾದರಿಗೆ ಕೇಳ್ತಾರೆ, ಸ್ವಾಮೀಜಿ, ವೈ ಆರ್ ರಿಪೀಟಿಂಗ್ ದಿಸ್ ಎವ್ರಿ ಟೈಮ್, ಎವ್ರಿ ಲೆಕ್ಚರ್ ಯು ಆರ್ ಸೇಯಿಂಗ್ ಯು ನಾಟ್ ದಿಸ್ ಬಾಡಿ, ಯು ನಾಟ್ ದಿಸ್ ಬಾಡಿ ಅಂತ. ಯಾಕೆ ಮತ್ತೆ ಮತ್ತೆ ಅದನ್ನು ಪುನರುಚ್ಚರಿಸಿದ್ದೀರಾ ಅಂತ. ಆಗ ಶ್ರೀಲ ಪ್ರಭುಪಾದರು ಕೇಳ್ತಾರೆ, ನಿನಗೆ ನೀನು ದೇಹ ಅಲ್ಲ ಅಂತ ಅರ್ಥ ಆಗಿದೆಯೋ, ನೀನು ಆ ರೀತಿ ವ್ಯವಹಾರ ಮಾಡ್ತಿದ್ಯೋ ಅಂತ ಕೇಳಿದರು. ಆಗ ಅವರಿಗೂ ಆಯ್ತು, ಇಲ್ಲ, ನಾನು ಆ ರೀತಿ ಮಾಡ್ತಾ ಇಲ್ಲ. ನಾನು ಮತ್ತು ಯಾವಾಗ್ಲೂ ನಾನು ದೇಹದ ನಾನೇ ದೇಹ ಎನ್ನುವುದ ರೀತಿ ನಾನು ವ್ಯವಹಾರ ಮಾಡ್ತಿದ್ದೇನೆ. ಆದ್ದರಿಂದ ನನಗೆ ಕೂಡ ಇವತ್ತು ನಾನು ಎಷ್ಟೋ ಸಲ ಇದನ್ನು ಓದಿರ್ಬೋದು, ಎಷ್ಟೋ ಸಲ ಮಾತಾಡಿರ್ಬೋದು, ಎಷ್ಟೋ ಪ್ರವಚನ ಕೊಟ್ಟಿರ್ಬೋದು. ಆದರೆ ನನ್ನ ಜೀವನದಲ್ಲಿ ಅದು ಆಗಿಲ್ಲ. ಇನ್ನು ಯಾವಾಗ ಆಗುತ್ತೋ ಅದು ನಿಮ್ಮೆಲ್ಲ ಕೃಪೆಯಿಂದ ಇರ್ಬೋದು ಅಂತ ಕಾಣುತ್ತೆ. ಒಂದ್ಸಲ ಒಂದು ಲೆಕ್ಚರಲ್ಲಿ ಇಸ್ ಗ್ರೇಸ್ ಅಮರೇಂದ್ರ ಪ್ರಭು ಹೇಳ್ತಾರೆ, ಕೃಷ್ಣ ಭಕ್ತಿ ಬಂದವರು ಪ್ರತಿ 6 ತಿಂಗಳಿಗೊಮ್ಮೆ ಪುನಃ ಇನಿಷಿಯೇಷನ್ ಆಗ್ಬೇಕು ಅಂತ. ಎಂದರ ಅರ್ಥ, ನಾವು ಪ್ರತಿ 6 ತಿಂಗಳಿಗೊಮ್ಮೆ ನಾನು ಹೊಸ ಭಕ್ತ ಅಂದ್ಕೊಂಡು ನಾನು ಬರಬೇಕು ಮಂದಿರಕ್ಕೆ. ಯಾಕೆಂದರೆ ನಾನು ಸ್ವಲ್ಪ ಸಮಯ ಆದ ಕೂಡಲೇ ನನಗೆ ಆ ಬೇಸಿಕ್ ಅಥವಾ ಆ ಒಂದು ಫೌಂಡೇಶನ್ ಏನಿದೆಯೋ ಅದನ್ನು ನಾನು ಮರೆತು ಬಿಡ್ತೇನೆ. ಬಟ್ ನಾನು ದೊಡ್ಡ ದೊಡ್ಡ ಫಿಲಾಸಫಿ ಮಾತಾಡ್ತೇನೆ, ಆದರೆ ಆ ಬೇಸಿಕ್ ಅನ್ನ ನಾನು ಮರೀತೇನೆ. ಅದಕ್ಕೆ ಪ್ರಭುಗಳು ಹೇಳ್ತಾರೆ, ಪ್ರತಿ 6 ತಿಂಗಳಿಗೊಮ್ಮೆ ಗೋ ಬ್ಯಾಕ್ ಟು ಬೇಸಿಕ್ಸ್ ಅಂತ. ನೀನು ಆ ಒಂದು ನಿನ್ನ ಮೊದಲನೆಯ ಪಾಠವನ್ನು ಅದನ್ನು ಅರ್ಥ ಮಾಡಿಕೋ. ಯಾಕಂದ್ರೆ ಎಲ್ಲಿ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಇದೆಯೋ ಆಗ ಇತರ ಎಲ್ಲವೂ ಸರಿಯಾಗುತ್ತೆ. ಆದ್ದರಿಂದ ಇವತ್ತು ನನಗೂ ಕೂಡ ನಿನ್ನೆ ಪ್ರಭುಗಳು ಹೇಳಿದ ನಂತರ ನನಗೂ ಕೂಡ ಆಲೋಚನೆ ಆಯ್ತು, ಹೌದು, ನಾನು ಈ ದೇಹ ಅಲ್ಲ, ನಾನು ಆತ್ಮ ಎನ್ನುವುದನ್ನು ನಾನು
ಪುನಃ ನನಗೆ ಹೇಳ್ಕೋಬೇಕು. ಇದನ್ನು ನಾನು ಅರ್ಥ ಮಾಡೋಕೆ ಪ್ರಯತ್ನ ಪಡಬೇಕು ಮತ್ತು ಆ ರೀತಿ ನಾನು ಜೀವನದಲ್ಲಿ ವ್ಯವಹಾರ ಮಾಡಬೇಕು. ಇದು ನನ್ನ ಒಂದು ಸಾಧನೆಯಲ್ಲಿ ಮುಂದೆ ಬರೋಕೆ ಖಂಡಿತ ನನಗೆ ಒಂದು ಉತ್ತಮ ಅವಕಾಶ. ಅದಕ್ಕೆ ನಾನು ಇದರ ಬಗ್ಗೆ ಇವತ್ತು ಚರ್ಚೆ ಮಾಡ್ತೇನೆ. ಆದಷ್ಟು ನಾನು ಈ ದೇಹ ಅಲ್ಲ ಎನ್ನುವುದನ್ನು ನನಗೆ 1000 ಸಲ ಹೇಳ್ಕೋಬೇಕಷ್ಟೆ. ಇದು ಹೇಳ್ತಾ ಇರುವಾಗ ಭಗವದ್ಗೀತೆಯಲ್ಲಿ ಕೃಷ್ಣ ಸಂಪೂರ್ಣವಾಗಿ ಆ ಜ್ಞಾನವನ್ನು ನೋಡಿದರೆ ಆತ್ಮ ಸಂಬಂಧ ಜ್ಞಾನವನ್ನೇ ಭಗವಂತ ಹೇಳ್ತಾನೆ. ಅದು ಕರ್ಮಯೋಗ ಆಗಿರ್ಲಿ, ಧ್ಯಾನ ಯೋಗ ಆಗಿರ್ಲಿ, ಅಥವಾ ಭಕ್ತಿ ಯೋಗ ಆಗಿರ್ಲಿ, ಎಲ್ಲವೂ ಭಗವಂತ ಮತ್ತು ಆತ್ಮಕ್ಕೆ ಸಂಬಂಧಿಸುತ್ತೆ. ಇದನ್ನ ನಾನು ನನ್ನ ಜೀವನದಲ್ಲಿ ಅದನ್ನು ಯಾವ ರೀತಿ ಅಳವಡಿಸಿ ಯಾವ ರೀತಿ ಅರ್ಥ ಮಾಡ್ತೇನೆ, ಅದು ನನ್ನ ಭಕ್ತಿಯ ಉನ್ನತಿಗೆ ನನಗೆ ಸಹಕಾರ ಕೊಡುತ್ತೆ. ಇದನ್ನು ಹೇಳುವಾಗ ಒಂದ್ಸಲ ಒಂದು ಇನ್ಸಿಡೆಂಟ್, ರಿಯಲ್ ಇನ್ಸಿಡೆಂಟ್ ನೆನಪಾಗುತ್ತೆ. ಇದು ಅಮೆರಿಕದಲ್ಲಿ ನಡೆದಂತಹ ವಿಷಯ. ಅಮೆರಿಕದಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತೆ ರಥಯಾತ್ರೆ ನಡೀತಾ ಇತ್ತು. ರಥಯಾತ್ರೆ ನಡೀತಾ ಇರುವಾಗ ಅಲ್ಲಿ ಒಬ್ಬ ಕಳ್ಳ, ಅಂದ್ರೆ ಡ್ರಗ್ ಪೆಡ್ಲರ್, ಮಾದಕ ವಸ್ತುವನ್ನು ಮಾರುವಂತ ವ್ಯಕ್ತಿ ಪೊಲೀಸರನ್ನು ತಪ್ಪಿಸಿಕೊಂಡು ಓಡ್ತಾ ಇದ್ರು. ಪೊಲೀಸರಿಂದ ಅವರನ್ನು ಬೆನ್ನಟ್ಟಿಕೊಂಡು ಬಂದಾಗ ಈ ವ್ಯಕ್ತಿ ಈ ನಗರ ಸಂಕೀರ್ತನೆ ಮಾಡ್ತಿರುವಂತಹ ಭಕ್ತರ ಮಧ್ಯೆ ಬಂದು ಸೇರಿಕೊಳ್ತಾರೆ. ಮತ್ತು ಆ ಮಧ್ಯದಲ್ಲಿ ಯಾರೋ ಒಬ್ಬ ಬ್ರಹ್ಮಚಾರಿಯ ಚಾದರವನ್ನು ತೆಗೆದು ತನ್ನ ಮೇಲೆ ಹಾಕೊಂಡಿರ್ತಾರೆ. ಆ ಪೊಲೀಸರಿಗೆ ಅಲ್ಲಿ ಕನ್ಫ್ಯೂಸ್ ಆಗಿ ಬಿಡುತ್ತೆ. ಎಲ್ಲರೂ ಒಂದೇ ರೀತಿ ಇದ್ದಾರೆ, ಎಲ್ಲರೂ ಕಾವಿ ಡ್ರೆಸ್ ಅಲ್ಲಿ ಇದ್ದಾರೆ, ಯಾರು ಅಂತ ಗೊತ್ತಾಗುದಿಲ್ಲ, ಹಿಡಿಯೋಕ್ಕಾಗುದಿಲ್ಲ. ಈ ವ್ಯಕ್ತಿ ನೇರವಾಗಿ ಮಂದಿರಕ್ಕೆ ಬರ್ತಾರೆ. ಯಾಕಂದ್ರೆ ಹೊರಗೆ ಹೋದರೆ ಪೊಲೀಸರು ಇರ್ತಾರೆ. ಮಂದಿರದಲ್ಲಿ ಎಲ್ಲರೊಟ್ಟಿಗೆ ಬಂದು ಮಂದಿರಕ್ಕೆ ಜಾಯಿನ್ ಆಗಿಬಿಡ್ತಾರೆ. ಹಲವಾರು ಸಮಯ ಆಯ್ತು. ಮಂದಿರದಲ್ಲಿ ಪ್ರತಿನಿತ್ಯ ಇದು ಅವರ ಕಟ್ಟುನಿಟ್ಟಿನ ನಿಯಮವನ್ನು ಪಾಲನೆ ಮಾಡುತ್ತಾ ಬೆಳಿಗ್ಗೆ 3 ಗಂಟೆಗೆ ಏಳುವುದು, ಮತ್ತೆ ಕೋಲ್ಡ್ ವಾಟರ್, ಬಿಸಿ ನೀರಿಲ್ಲದೆ ತಂಪು ನೀರಲ್ಲಿ ಸ್ನಾನ ಮಾಡುವುದು, ಇದೆಲ್ಲ, ಮತ್ತು ಪ್ರತಿನಿತ್ಯ ಪುಸ್ತಕ ವಿತರಣೆ ಆಗಲಿ, ಅಡಿಗೆ ಮಾಡುವುದು, ಇದೆಲ್ಲ ಸೇವೆ ಮಾಡ್ತಾ ಇದ್ರು. ಕೊನೆಗೆ ಒಂದ್ಸಲ ಅವರಿಗೆ ಆಯ್ತು, ನಾನು ತಪ್ಪು ಮಾಡ್ತಿದ್ದೇನೆ, ನಾನು ದೊಡ್ಡ ಕಳ್ಳ, ನಾನು ಈ ರೀತಿ ಭಕ್ತರ ಮಧ್ಯೆ ಇರುವುದು ಸರಿಯಲ್ಲ ಅಂತ ಹೇಳಿ ಆ ಮಂದಿರದ ಅಧ್ಯಕ್ಷರಲ್ಲಿ ಹೋಗಿ ಹೇಳ್ತಾರೆ, ಪ್ರಭುಗಳೇ, ನೀವು ನನ್ನನ್ನು ಏನು ಅಂತ ತಿಳಿಸ್ಕೊಂಡಿದ್ದಾರೋ ಅದು ನಾನಲ್ಲ ಅಂತ ಹೇಳ್ತಾರೆ. ಆಗ ಪ್ರಭು ಹೇಳ್ತಾರೆ, ಓ, ನಿನಗಂತೂ ಖಂಡಿತ ಆ ದಿವ್ಯ ಜ್ಞಾನ ಅರ್ಥ ಆಗಿದ್ದು, ನೀನು ದೇಹ ಅಲ್ಲ ಅಂತ ಅರ್ಥ ಆಯ್ತು. ಇಲ್ಲ ಪ್ರಭುಗಳೇ, ಅದಲ್ಲ, ನೀವು ಏನು ನನ್ನನ್ನು ತಿಳಿಸ್ಕೊಂಡಿದ್ದಾರೋ ಅದು ನಾನಲ್ಲ ಅಂತ. ಆಗ ಅವ್ರು ಹೇಳ್ತಾರೆ, ಮತ್ತೆ ಮಂದಿರ ಅಧ್ಯಕ್ಷ, ಓ, ಖಂಡಿತ ನಿನಗೆ ಅರ್ಥ ಆಗಿದೆ, ನೀನು ದೇಹ ಅಲ್ಲ ಅಂತ, ನೀನು ಆತ್ಮ. ಆಗ ಮತ್ತೆ ಹೇಳ್ತಾರೆ, ಇಲ್ಲ ಪ್ರಭುಗಳೇ, ನಾನು ನೀವು ನೆನೆಸಿದಂತ ಭಕ್ತನಲ್ಲ, ನಾನು ಕಲ್ಲ, ನಾನು ಮಾದಕ ವಸ್ತು ಮಾರಾಟ ಮಾಡ್ತಿದ್ದವನು ಅಂತ. ಈಗ ಮಂದಿರ ಅಧ್ಯಕ್ಷರಿಗೆ ಆಗತ್ತೆ, ಇವನನ್ನು ಪೊಲೀಸರಿಗೆ ಕೊಡಬೇಕು. ನಾನು ಯಾಕೆ ಕಥೆ ಹೇಳ್ತೇನೆ ಅಂದ್ರೆ, ಇಲ್ಲಿ ಆ ಜ್ಞಾನದ ಅರ್ಥ ಮಂದಿರದ ಅಧ್ಯಕ್ಷರು ಹೇಗೆ ಅರ್ಥ ಮಾಡಿಕೊಂಡ್ರು. ಮುಂದೆ ಕಥೆ ಹೋಗುತ್ತೆ. ಮುಂದೆ ಇವರನ್ನ ಪೊಲೀಸ್ ಕೊಂಡೋಗ್ತಾರೆ, ಕೋರ್ಟ್ ಹೋಗ್ತಾರೆ. ಕೋರ್ಟ್ ಅಲ್ಲಿ ಜಡ್ಜ್, ನಾನು ಅದರ ಬಗ್ಗೆ ಜಾಸ್ತಿ ವಿವರ ಕೊಡ್ತಾ ಇಲ್ಲ. ಸೊ ಜಡ್ಜ್ ಕೂಡ ಕೇಳ್ತಾರೆ, ಇವರಲ್ಲಿ ಏನು ಮಾಡ್ತಾ ಇದ್ಯಾ ಅಂತ. ಇವರು ಕಂಪನಿ ವಿವರಣೆ ಕೊಡ್ತಾರೆ, ಬೆಳಿಗ್ಗೆ 3 ಗಂಟೆಗೆ ಎದ್ದೆ, ಪ್ರತಿ ದಿವಸವು ತಂಪು ನೀರಲ್ಲಿ ಸ್ನಾನ ಮಾಡ್ತಾ ಇದ್ದೆ, ಇಷ್ಟು ಕೆಲಸ ಮಾಡ್ತಾ, ರಾತ್ರಿ 8:30 9 ಗಂಟೆವರೆಗೆ ಕೆಲಸ ಮಾಡಿ, ಎಲ್ಲವನ್ನು ಮಾಡಿ ಪುನಃ ಮಲಗಿ 10 ಗಂಟೆಗೆ ಮಲಗಿ ಪುನಃ 3 ಗಂಟೆಗೆ ಎದ್ದು ಮಾಡ್ತಾ ಇದ್ದೆ. ಆಗ ಜಡ್ಜ್ ಹೇಳ್ತಾರೆ, ನಿನಗೆ ಬೇರೆ ಯಾವುದೇ ಶಿಕ್ಷೆ ಅಗತ್ಯ ಇಲ್ಲ, ನೀನು ಪುನಃ ಹೋಗಿ ಇಸ್ಕಾನಿಗೆ ಸೇರಿಬಿಡು ಅಂತ. ಯಾಕೆಂದ್ರೆ ಅಲ್ಲಿ ಅಂತ ಕಠಿಣವಾದಂತ ಪರಿಶ್ರಮ ನಿನಗೆ ಜೈಲಲ್ಲೂ ಸಿಗಲ್ಲ, ನಿನಗೆ ಅದೇ ಬೆಟರ್ ಅಂತ. ಆದರೆ ಇಲ್ಲಿ ಮುಖ್ಯವಾಗಿ ಪಾಯಿಂಟ್ ನಾನು ಹೇಳ್ತಾ ಇರೋದಂದ್ರೆ, ನಾವು ಈ ದೇಹ ಅಲ್ಲ, ನಾನು ಆತ್ಮ ಎನ್ನುವುದನ್ನು ನಾವು ಅರ್ಥ ಮಾಡಬೇಕು. ಇದು ಅರ್ಥ ಆಗ್ಬೇಕಿದ್ರೆ ನನಗೆ ಮುಖ್ಯವಾಗಿ ಈ ಜ್ಞಾನ ಬರಬೇಕು. ಜ್ಞಾನಕ್ಕೂ ವಿಜ್ಞಾನಕ್ಕೂ ವ್ಯತ್ಯಾಸ ಇದೆ. ನಮ್ಗೆಲ್ಲರಿಗೂ ಜ್ಞಾನ ಇರಬಹುದು, ಆದರೆ ಅದು ವಿಜ್ಞಾನ ಆಗುತ್ತೋ, ಅದು ನನ್ನ ಜೀವನದಲ್ಲಿ ಅಳವಡಿಕೆ ಆಗುತ್ತೋ, ಅದು ಮುಖ್ಯ. ಅದಕ್ಕೆ ಭಗವಂತನೇ ಹೇಳ್ತಾನೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಸುನಿಚೈವ ಸ್ವಪಾಕೇಚ ಪಂಡಿತ ಸಮದರ್ಶನ. ಇದೆಲ್ಲ ಭಗವಂತ ಹೇಳುವಂತಹ ಪಾಠಗಳು. ಅಂದ್ರೆ ನಾನು ಯಾವ ರೀತಿ ಇರಬೇಕು ಎನ್ನುವುದನ್ನು ಇಲ್ಲಿ ಭಗವಂತ ಹೇಳ್ತಾನೆ.
ಯಾವ ರೀತಿ ಒಬ್ಬ ಹಂಬಲ್ ಸೇಜ್ ಬೈ ವರ್ಚ್ಯೂ ಆಫ್ ಟ್ರೂ ನಾಲೆಜ್ ಸಿ ದ ಈಕ್ವಲ್ ವಿಷನ್ ಆಫ್ ದ ಲರ್ನೆಡ್ ಅಂಡ್ ದ ಜೆಂಟಲ್ ಬ್ರಾಹ್ಮಣ, ಎ ಕೌ, ಅನ್ ಎಲಿಫೆಂಟ್, ಅ ಡಾಗ್ ಅಂಡ್ ಡಾಗ್ ಈಟರ್. ಎಲ್ಲರನ್ನು ಸಮಾನ ಸ್ಥಿತಿಯಲ್ಲಿ ನೋಡಬೇಕು. ಈ ಶ್ಲೋಕದ ಹಿಂದಿನ ಶ್ಲೋಕದಲ್ಲಿ ಕೂಡ 37ನೇ ಶ್ಲೋಕದಲ್ಲಿ ಕಪಿಲ ದೇವರು ತನ್ನ ತಾಯಿಗೆ ಹೇಳ್ತಾರೆ, ಅನುವಾದದಲ್ಲಿ ಹೇಳ್ತಾರೆ, ಮದ್ಯದಿಂದ ಮದವೇರಿದವನಿಗೆ ಮೈ ಮೇಲಿನ ಬಟ್ಟೆಯ ಪರಿವಿಲ್ಲದಿರುವಂತೆ ತನ್ನ ನಿಜ ಸ್ವರೂಪವನ್ನು ಪಡೆದಿರುವುದರಿಂದ ಪೂರ್ಣ ಸಾಕ್ಷಾತ್ಕಾರಾತ್ಮನಿಗೆ ಭೌತಿಕ ದೇಹದ ಪರಿವೇ ಇರುವುದಿಲ್ಲ. ಇದು ನಿಜವಾದ ಜ್ಞಾನ, ಅದು ನಿಜವಾದ ವಿಜ್ಞಾನ. ಆ ಜ್ಞಾನವನ್ನ ವಿಜ್ಞಾನ ಮಾಡುವುದು ಆ ರೀತಿ. ವಿಜ್ಞಾನ ಅಂದರೆ ನಾವು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು, ಅದೇ ಜ್ಞಾನ ಎಲ್ಲರಿಗೂ ಇರುತ್ತೆ. ನಮ್ಮ ಸಮಾಜದಲ್ಲಿ ನೋಡಿರಬಹುದು ನಾವು, ಹಲವಾರು ದೊಡ್ಡ ದೊಡ್ಡ ಪಂಡಿತರಿದ್ದಾರೆ, ಹಲವಾರು PhD ಗಳನ್ನು ಮಾಡಿದವರಿರ್ತಾರೆ. ಆದರೆ ಅವರು ತನ್ನ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದಾರೋ ಅದು ಮುಖ್ಯ. ಇಲ್ಲಿ ಕೆಲವೊಮ್ಮೆ ನಮ್ಮ ಸೊಸೈಟಿಯಲ್ಲಿ ಪರಸ್ಪರ ನಾವು ಅದಕ್ಕೆ ಸಹಕಾರ ಕೂಡ ಕೊಡಬೇಕು. ನಾನು ತಪ್ಪು ಮಾಡಿದಾಗ ನನ್ನ ಇತರ ಹಿರಿಯರು ಮತ್ತು ನನ್ನ ಇತರ ಭಕ್ತರು ನನ್ನನ್ನು ತಿದ್ದುಪಡಿ ಮಾಡಬೇಕು, ಮತ್ತೆ ನಾನು ಅದಕ್ಕೆ ಸಿದ್ಧನಾಗಿರಬೇಕು. ಆ ತಿದ್ದುಪಡಿಗೆ ಅಥವಾ ಏನೊಂದು ಫೀಡ್ಬ್ಯಾಕ್ ಅಂತ ಹೇಳ್ತೇವೋ, ಆ ಫೀಡ್ಬ್ಯಾಕ್ ಅಥವಾ ಆ ಒಂದು ಅವರು ಕೊಟ್ಟಂತಹ ಸಲಹೆಯನ್ನ ಸ್ವೀಕರಿಸುವುದಕ್ಕೆ ನಾನು ಸಿದ್ಧನಿರಬೇಕು. ನನ್ನ ಮನಸ್ಥಿತಿ ಆಗಿರಬೇಕು. ಇಲ್ಲದಿದ್ದರೆ ನಾನೇ ದೊಡ್ಡವನು, ನನಗೆ ಎಲ್ಲವೂ ಗೊತ್ತು ಅಂತ ನಾನು ಹೇಳಿದಾಗ ನನಗೆ ಮತ್ತೊಬ್ಬರಿಂದ ಆ ಒಂದು ಫೀಡ್ಬ್ಯಾಕ್ ಸಲಹೆ ಕೂಡ ಬರಲ್ಲ. ಬಂದರೂ ನಾನು ಅದನ್ನು ಸ್ವೀಕರಿಸಲ್ಲ. ನನಗೆ ಏನು ಬೇಕು ಅದನ್ನು ಮಾತ್ರ ಸ್ವೀಕರಿಸ್ತೇನೆ, ನನಗೆ ಏನು ಬೇಡ ಅದನ್ನು ತಿರಸ್ಕರಿಸ್ತೇನೆ. ಅದಾಗಬಾರದು. ನಾನು ಯಾವಾಗಲೂ ನನಗೆ ಏನು ಕಹಿ ಕಾಣುತ್ತೋ ಅದನ್ನು ನಾನು ಸ್ವೀಕರಿಸಬೇಕು. ಒಂದ್ಸಲ ಪರಮ ಪೂಜ್ಯ ಭಕ್ತಿ ಸಿದ್ಧಾಂತ ಸರ್ ಠಾಕೂರ್ ಅವರ ಆಶ್ರಮದಲ್ಲಿ ಒಬ್ಬ ವ್ಯಕ್ತಿ ಬರ್ತಾ ಇದ್ರು. ಆ ವ್ಯಕ್ತಿ ಪ್ರತಿ ಸಲವೂ ಭಕ್ತಿ ಸಿದ್ಧಾಂತ ಠಾಕೂರ್ ಅವರನ್ನು ಟೀಕಿಸ್ತಾ ಇದ್ರು. ನೀವು ಆ ರೀತಿ ಮಾಡ್ತಾ ಇದ್ದೀರಿ, ನೀವು ಈ ರೀತಿ ಮಾಡ್ತಾ ಇದ್ದೀರಿ, ನೀವು ಅದು ಸರಿ ಮಾಡ್ತಾ ಇಲ್ಲ, ಇದು ಸರಿ ಮಾಡ್ತಾ ಇಲ್ಲ ಅಂತ ಪ್ರತಿ ಸಲ ಬಂದು ಏನಾದರೂ ಟೀಕೆ ಮಾಡ್ತಾ ಇದ್ರು. ಆದರೆ ಪರಮ ಪೂಜ್ಯ ಭಕ್ತಿ ಸಿದ್ಧಾಂತ ಠಾಕೂರ್ ಅವರು ಎಲ್ಲವನ್ನೂ ಕೇಳ್ತಾ ಇದ್ರು, ಯಾವುದಕ್ಕೂ ಪ್ರತಿಸ್ಪಂದನೆ ಮಾಡ್ತಾ ಇರ್ಲಿಲ್ಲ. ಒಂದ್ಸಲ ಅವರಿಗೆ ಸುದ್ದಿ ಸಿಕ್ತು. ಇದನ್ನೆಲ್ಲ ನೋಡ್ತಾ ಇರುವಾಗ ಭಕ್ತಿ ಸಿದ್ಧಾಂತ ಠಾಕೂರ್ ಅವರ ಶಿಷ್ಯರಿಗೆ ತುಂಬಾ ಕೋಪ ಬರ್ತಾ ಇತ್ತು. ಇವರನ್ನು ಇಲ್ಲಿಂದ ಓಡಿಸಿ ಬಿಡಬೇಕು ಅಂತ ಕಾಣ್ತಾ ಇತ್ತು. ಆದರೆ ಭಕ್ತಿ ಸಿದ್ಧಾಂತ ಠಾಕೂರ್ ಅವರು ಇಲ್ಲ, ನೀವು ಸುಮ್ಮನೆ ಇರಿ ಅಂತ ಹೇಳಿ. ಒಂದ್ಸಲ ಆ ವ್ಯಕ್ತಿ ತೀರಿ ಹೋದ್ರು ಅಂತ, ದೇಹ ಬಿಟ್ರು ಅಂತ ಸುದ್ದಿ ಸಿಕ್ತು. ಆಗ ಈ ಭಕ್ತಿ ಸಿದ್ಧಾಂತ ಠಾಕೂರ್ ಅವರ ಶಿಷ್ಯರಿಗೆಲ್ಲ ತುಂಬಾ ಸಂತೋಷ, ಆ ವ್ಯಕ್ತಿ ಹೋದನಲ್ಲ ಅಂತ. ಆದರೆ ಭಕ್ತಿ ಸಿದ್ಧಾಂತ ಠಾಕೂರ್ ಅವರು ಕಣ್ಣೀರು ಹಾಕ್ತಾ ಇದ್ದಾರಂತೆ, ಎಷ್ಟೊಂದು ದುಃಖ ಮಾಡ್ತಾ ಇದ್ರು. ಆಗ ಈ ಶಿಷ್ಯರಿಗೆಲ್ಲ ಆಶ್ಚರ್ಯ ಆಯ್ತು. ಏನ್ ಗುರು ಎಲೆ, ನೀವು ಯಾಕೆ ಈ ರೀತಿ ಮಾಡ್ತಿದ್ದೀರ ಅಂತ ಕೇಳಿದಾಗ ಅವರು ಹೇಳಿದ್ರು, ನೀವೆಲ್ಲ ಮೂರ್ಖರು, ನಾನು ಏನ್ ತಪ್ಪು ಮಾಡಿದ್ರು ನೀವು ನನಗೆ ಹೇಳ್ತಾ ಇಲ್ಲ. ಆದರೆ ನನಗೆ ಒಬ್ಬ ವ್ಯಕ್ತಿ ಇದ್ದ, ನನ್ನ ತಪ್ಪನ್ನು ಸರಿಪಡಿಸುವನು, ನನಗೆ ತಪ್ಪನ್ನು ಎತ್ತಿ ತೋರಿಸುವ ಒಬ್ಬ ಇದ್ದ, ಅವನು ಕೂಡ ಹೋಗಿಬಿಟ್ನಲ್ಲ, ನನಗೆ ಇನ್ಯಾರಿದ್ದಾರೆ? ಆ ರೀತಿ ಹೇಳ್ತಾ ಇದ್ರು. ಯಾಕೆ ಹೇಳ್ತೇನೆ ಅಂದ್ರೆ, ನನಗೆ ಮತ್ತೊಬ್ಬರ ಆ ಒಂದು ಸಲಹೆಯನ್ನು ಸ್ವೀಕರಿಸುವುದಕ್ಕೆ ನಾನು ತಯಾರಿರಬೇಕು. ಅದೇ ಇಲ್ಲಿ ಜ್ಞಾನವನ್ನು ವಿಜ್ಞಾನ ಮಾಡುವಂತಹ ರೀತಿ. ಕೆಲವೊಮ್ಮೆ ಜ್ಞಾನದಿಂದ ನಮಗೆ ಭಕ್ತಿಯಲ್ಲಿ ಮುಂದೆ ಬರೋದಕ್ಕೂ ಅದೇ ನಮಗೆ ಒಂದು ಕಷ್ಟ ಆಗ್ಬೋದು. ಯಾಕೆಂದ್ರೆ ಆ ಜ್ಞಾನವೇ ನನಗೆ ಭಕ್ತಿಗೆ ಅಡಚಣೆ ಆಗ್ಬೋದು. ನಮ್ಗೆ ಮಹಾಭಾರತ ಕಥೆ ಗೊತ್ತು, ಏಕಲವ್ಯ ದ್ರೋಣಾಚಾರ್ಯರ ಆ ಮೂರ್ತಿಯನ್ನಿಟ್ಟು ಜ್ಞಾನ ಪಡೆದ. ಆದರೆ ಆ ಜ್ಞಾನದಿಂದ ಅವನ ಉದ್ದೇಶ ಏನಾಗಿತ್ತು ಅದು ದ್ರೋಣಾಚಾರ್ಯ ಗೊತ್ತು. ಆದ್ದರಿಂದ ಆ ದ್ರೋಣಾಚಾರ್ಯರು ಆ ಜ್ಞಾನವನ್ನ ಕೊಡೋದಕ್ಕೆ ಅವನನ್ನ ಉಂಗುರವನ್ನ ಒಂದು ಗುರುದಕ್ಷಿಣೆಯಾಗಿ ಸ್ವೀಕರಿಸಿ ಅದನ್ನು ನಿಲ್ಲಿಸಬೇಕು ಅಂತ. ಯಾಕೆಂದ್ರೆ ಆ ಜ್ಞಾನದಿಂದ ಅವನು ಸಮಾಜಕ್ಕೆ ಘಾತಕನಾಗುತ್ತಾನೆ, ಅದು ಮುಖ್ಯ. ಅದೇ ರೀತಿ ಇಂದಿನ ಸೊಸೈಟಿಯಲ್ಲಿ ನೋಡಿರ್ಬೋದು, ಎಷ್ಟೆಷ್ಟೋ ದೊಡ್ಡ ದೊಡ್ಡ ಸೈಂಟಿಸ್ಟ್ ಇರ್ತಾರೆ. ಅವರು ಒಂದು ಅಟಾಮಿಕ್ ಬಾಂಬ್ ಅಥವಾ ಇನ್ನಿತರ ಒಂದು ಸಮಾಜಕ್ಕೆ ಘಾತಕವಾಗುವಂತ ಒಂದು ವಸ್ತುಗಳನ್ನು ನಿರ್ಮಿಸಿದ್ದಾರೆ. ಅದರಿಂದ ಸಮಾಜಕ್ಕೆ ಯಾವುದೇ ರೀತಿಯ ಒಳ್ಳೆಯದಾಗುವುದಿಲ್ಲ, ಕೆಡಕೆ ಆಗತ್ತೆ. ಅವರ ಆ ಜ್ಞಾನವು ಸಮಾಜಕ್ಕೆ ಒಂದು ಉತ್ತಮ ಫಲ ಕೊಡ್ತಾ ಇದೆ. ಅದೇ ರೀತಿ ಇಂದಿನ ನಮ್ಮ ಸ್ಕೂಲ್ ಅಥವಾ ಶಾಲೆ ಕಾಲೇಜುಗಳಲ್ಲಿ ಕೂಡ ಹೇಳುವಂತಹ ಪಾಠಗಳು ಒಬ್ಬ
ಸಮಾಜಕ್ಕೆ ಉತ್ತಮ ವ್ಯಕ್ತಿಯನ್ನು ಸೃಷ್ಟಿ ಮಾಡುವಂತಹ ಜ್ಞಾನವನ್ನು ಕೊಡ್ತಾ ಇಲ್ಲ. ಅದರ ಬದಲಾಗಿ ಯಾವ ರೀತಿ ಮತ್ತೊಬ್ಬರಿಗೆ ಮೋಸ ಮಾಡುವುದು ಅಥವಾ ಮತ್ತೊಬ್ಬರ ಕಾಲೆಳೆಯುವುದು ಅಥವಾ ಯಾವ ರೀತಿ ತಾನು ತನ್ನ ಪ್ರಾಫಿಟ್ ಅಥವಾ ಲಾಭವನ್ನು ಮಾಡುವುದು, ಇದು ಮಾತ್ರ ಕಲಿಸದೆ. ಶ್ರೀಲ ಪ್ರಭುಪಾದರು ಒಂದು ಅಮೆರಿಕ ಯೂನಿವರ್ಸಿಟಿಯಲ್ಲಿ ಹೋದಾಗ ಕೇಳ್ತಾರೆ, ನಿಮ್ಮಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿವೆ, ನಿಮ್ಮಲ್ಲಿ ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಅಥವಾ ಬಯಾಲಜಿ ಇದೆ, ಆದರೆ ಆತ್ಮದ ಬಗ್ಗೆ ಹೇಳುವಂತ ಮಿನಿಸ್ಟ್ರಿ ಎಲ್ಲಿದೆ ಅಥವಾ ಆತ್ಮ ಬಗ್ಗೆ ಹೇಳುವಂತ ಡಿಪಾರ್ಟ್ಮೆಂಟ್ ಎಲ್ಲಿದೆ? ಅದು ಇಲ್ಲ. ಅದು ಇಂದಿನ ಈ ವಿಷಯದಲ್ಲಿ ಶ್ರೀಲ ಪ್ರಭುಪಾದ ಹೇಳುವುದು, ನಾನು ಈ ಆತ್ಮ, ನಾನು ದೇಹ ಅಲ್ಲ ಎನ್ನುವುದನ್ನು. ಅದನ್ನ ನಾನು ಪ್ರತಿ ಕ್ಷಣವೂ ಅದನ್ನು ಪುನರುಚ್ಚಿಸಬೇಕು ಮತ್ತು ಅದನ್ನು ನಾನು ಅರ್ಥ ಮಾಡಿ ಆ ಜ್ಞಾನವನ್ನು ವಿಜ್ಞಾನವಾಗಿ ನನ್ನ ಪ್ರತಿದಿನದ ವ್ಯವಹಾರದಲ್ಲಿ ಅದನ್ನು ಅಳವಡಿಸೋಕೆ ನಾನು ಪ್ರಯತ್ನ ಪಡಬೇಕು. ಅದು ನನಗೆ ನಾನು ಇವತ್ತು ಪಾಠ ಮಾಡಬೇಕು. ಇಲ್ಲಾದ್ರೆ ಶಾಲೆಯಲ್ಲಿ ನಾವು ನೋಡಿಬಹುದು, ಎಲ್ಲವೂ ಒಂದು ದೇಹ ಸಂಬಂಧಿತ ಪಾಠವಾಗಿರುತ್ತೆ, ಅಲ್ಲಿ ಆತ್ಮ ಸಂಬಂಧಿತ ಯಾವುದೇ ಪಾಠವೂ ಇರುವುದಿಲ್ಲ. ಎಲ್ಲವನ್ನು ಇಂದ್ರ ತೃಪ್ತಿಯ ಮೇಲೆ ಅದು ಆಧರಿಸಿರ್ತದೆ. ನೀವು ಯಾವ ರೀತಿ ಜಾಸ್ತಿ ಸಂಪಾದನೆ ಮಾಡಬಹುದು ಅಥವಾ ಯಾವ ರೀತಿ ಮತ್ತೊಬ್ಬರನ್ನ ನೀವು ಸೋಲಿಸಬಹುದು, ಇದೇ ನಮ್ಮ ಉದ್ದೇಶ ಆಗಿರುತ್ತೆ. ಅಲ್ಲಿಂದ ನಾವು ಸಮಾಜಕ್ಕೆ ಒಂದು ಉತ್ತಮ ವ್ಯಕ್ತಿ ಅಥವಾ ಶ್ರೀಲ ಪ್ರಭುಪಾದ ಹೇಳಿದ ಜೆಂಟಲ್ಮನ್ ಅನ್ನ ನಾವು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಾಗಬೇಕಿದ್ರೆ ಈ ಭಗವದ್ಗೀತೆಯ ಭಾಗವತಮದ ಜ್ಞಾನ ಬೇಕು. ಇಲ್ಲಾದರೆ ನಾವು ಭಾಗವತಮಲ್ಲಿ ನೋಡ್ತೇವೆ, ಪ್ರಹ್ಲಾದ್ ಮಹಾರಾಜರು ಭಕ್ತರಿದ್ದ ಶಾಲೆ ಹೋಗ್ತಿದ್ದ ಷಂಡ ಮತ್ತು ಅಮರಕ, ಅವರು ಯಾವ ರೀತಿ ಅವರಿಗೆ ಪಾಠ ಮಾಡ್ತಾ ಇದ್ರು. ಅವರ ಪಾಠ ಹೇಗಿತ್ತಂದ್ರೆ, ಅವರು ಲೆಕ್ಕ ಹೇಳ್ತಾ ಇರುವಾಗ 1+1 ಅಥವಾ 2+2 ಅಂತ ಹೇಳ್ತಿದ್ರೆ, ಅವ್ರು ಹೇಳ್ತಾ ಇದ್ರು 2 ಬ್ರಾಹ್ಮಣರನ್ನ ಕೊಂದ್ರೆ ಇನ್ನೊಂದು 2 ಬ್ರಾಹ್ಮಣನ ಕೊಂದ್ರೆ ಎಷ್ಟಾಗತ್ತೆ ಅಂದ್ರೆ 2+1 ಹೇಳೋದಕ್ಕೆ ಬ್ರಾಹ್ಮಣನನ್ನು ಕೊಳ್ಳುವುದು ಅಥವಾ ಹಸುಗಳನ್ನು ಕೊಳ್ಳುವುದು, ಇದು ಅವರ ಲೆಕ್ಕ ಹೇಳುವಂಥದ್ದು. ಅಲ್ಲಿ 1 ಆಪಲ್ 1 ಮುಸಂಬಿ ಲೆಕ್ಕ ಕೊಡ್ತಾ ಇರಲಿಲ್ಲ. ಯಾರನ್ನು ಕೊಳ್ಳುವುದು, ಯಾರನ್ನು ಹಸುವನ್ನು ಕೊಳ್ಳುವುದು, ಇದೇ ಆ ಲೆಕ್ಕದಲ್ಲಿ ಹೇಳ್ತಾ ಇರೋದು. ಎಂದ್ರೆ ಆ ಪಾಠದಲ್ಲಿ ಅವರು ಕೊಡ್ತಾ ಇರೋ ಜ್ಞಾನವು ಲೆಕ್ಕದೊಟ್ಟಿಗೆ ಆ ಒಂದು ಪಾಠ ಹೇಳ್ತು ಒಂದು ದೈವಿಕ ಅಲ್ಲ, ಅದು ಅಸುರಿಕ ಜ್ಞಾನವನ್ನು ಕೊಟ್ಟು, ಅದೇ ಅಸುರಿಕ ಜ್ಞಾನವನ್ನು ಇಂದಿನ ಸಮಾಜದಲ್ಲಿ ಕೂಡ ಮಕ್ಕಳಿಗೆ ಅದು ಬೇರೆ ಬೇರೆ ರೀತಿಯಲ್ಲಿ, ಕೆಲವೊಮ್ಮೆ ನೇರವಾಗಿ ಕೆಲವೊಮ್ಮೆ ಪರೋಕ್ಷವಾಗಿ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಅರ್ಥ ಮಾಡಬೇಕಿದ್ರೆ ನಾವು ಈ ಭಾಗವತಮದ ಮತ್ತು ಭಗವದ್ಗೀತೆಯ ಬೇಸಿಕ್ ಜ್ಞಾನಕ್ಕೆ ನಾವು ಹೋಗ್ಬೇಕು. ಹಿಂದಿನ ಕಾಲದಲ್ಲಿ ಒಬ್ಬ ತಂದೆ ತನ್ನ ಮಗಳಿಗೆ ವರವನ್ನು ನೋಡುವಾಗ ಸಾಮಾನ್ಯವಾಗಿ ಆ ವರನ ಕ್ಯಾರೆಕ್ಟರ್, ಗುಣನಡತೆಯನ್ನು ನೋಡ್ತಾ ಇದ್ದಾರೆ ಮತ್ತು ಅವನ ಆರೋಗ್ಯ, ಮತ್ತೆ ಕೊನೆಯದಾಗಿ ವೆಲ್ತ್, ಐಶ್ವರ್ಯ ಅಥವಾ ಅವನ ಕುಟುಂಬ ಮತ್ತು ಐಶ್ವರ್ಯ, ಇದನ್ನು ನೋಡ್ತಾ ಇದ್ದಾರೆ. ಇದು ಅವರ ಪ್ರಯಾರಿಟಿ ಆಗಿರುತ್ತೆ. ಮೊದಲನೇ ಪ್ರಯಾರಿಟಿ ಆ ವ್ಯಕ್ತಿಯ, ಆ ಹುಡುಗನ ಕ್ಯಾರೆಕ್ಟರ್, ಮತ್ತೆ ಅವನ ಹೆಲ್ತ್ ಮತ್ತೆ ಕುಟುಂಬ, ಕೊನೆಯದಾಗಿ ಅವನ ಐಶ್ವರ್ಯ ಅಥವಾ ಅವನ ಆಸ್ತಿ ಸಂಪತ್ತು, ಇದರ ಬಗ್ಗೆ ನೋಡ್ತಾ ಇದ್ರು. ಈ ರೀತಿಯಾಗಿ ಆ ಹುಡುಗನ ವರವನ್ನ ಆಯ್ಕೆ ಮಾಡ್ತಾ ಇದ್ರು. ಆದರೆ ಈಗ ಅದು ತದ್ವಿರುದ್ಧವಾಗಿದೆ. ಆ ಹುಡುಗ ಏನೇ ಕ್ಯಾರೆಕ್ಟರ್ ಇರಲಿ, ಏನೇ ಗುಣನಡತೆ ಇರಲಿ, ಅಥವಾ ಅವನ ಆರೋಗ್ಯವು ಚೆನ್ನಾಗಿರ್ಲಿ ಇಲ್ಲದಿರ್ಲಿ ತೊಂದರೆ ಇಲ್ಲ, ಆದರೆ ಅವನಿಗೆ ಸಂಪಾದನೆ ಚೆನ್ನಾಗಿದ್ದರೆ, ಇನ್ಫೋಸಿಸ್ ಅಲ್ಲಿ 2 ಲಕ್ಷ ಸಂಬಳ ತಿಂಗಳಿಗೆ ಬರ್ತಾ ಇದ್ದರೆ ಸರಿ ಹೇಳ್ತಾ ಇದ್ರು. ಯಾಕಂದ್ರೆ ದುಡ್ಡು ಮಾತ್ರ ಬೇಕು. ಇದು ಇಂದಿನ ಪರಿಸ್ಥಿತಿ. ಅಂಥ ಪರಿಸ್ಥಿತಿಯಲ್ಲಿ ಆ ಹುಡುಗನಿಂದ ನಾವು ಏನು ಅಪೇಕ್ಷೆ ಮಾಡಬಹುದು, ಮುಂದಿನ ಆ ಹುಡುಗ ಹುಡುಗಿಯ ಮದುವೆಯಿಂದ ಬಂದಂಥ ಸಂತಾನದಿಂದ ನಾವು ಏನು ಅಪೇಕ್ಷೆ ಮಾಡಬಹುದು, ಇದು ಇಂದಿನ ಸಮಾಜಕ್ಕೆ ಆಗುವಂತಹ ಒಂದು ದುಃಖದ ಪರಿಸ್ಥಿತಿ. ಇದನ್ನು ಹೇಳುವಾಗ ಒಂದು ಜೋಕ್ ನೆನಪಾಗುತ್ತೆ. ಒಂದ್ಸಲ ಒಬ್ಳು 17 ವರ್ಷದ ಹುಡುಗಿ 60 ವರ್ಷದ ಒಬ್ಬ ಮುದುಕನನ್ನ ಮದುವೆ ಆಗ್ತಾಳೆ. ಇದು ಇಸ್ ಗ್ರೇಸ್ ಗೌರಗೋಪಾಲ್ ಪ್ರಭುನ ಸಾಮಾನ್ಯವಾಗಿ ಅವರ ಜೋಕಲ್ಲಿ ಹೇಳ್ತಾ ಇರ್ತಾರೆ. ಈ ಮದುವೆ ಆದಾಗ ಆ ಹುಡುಗಿಯ ಇತರ ಮಿತ್ರರೆಲ್ಲ, ಸಹಪಾಠಿಗಳಲ್ಲಿ ಬಂದು ತುಂಬಾ ಆಶ್ಚರ್ಯ ಆಗುತ್ತೆ. ಏನಪ್ಪ ನೀನು ಆ ಮುದುಕನನ್ನು ಹೋಗಿ ಯಾಕೆ ಮದುವೆ ಆಗಿದ್ಯಾ ಅಂತ.
ಆಗ ಅವಳು ಸೀಕ್ರೆಟ್ ಆಗಿ ಹೇಳ್ತಾಳೆ, ನೋಡಪ್ಪ, ನಾನು ಅವನ ಇನ್ಕಮ್ ಮತ್ತು ದಿನ್ಕಮ್ ಇದನ್ನು ನೋಡಿದ್ದೇನೆ ಅಂತ. ಇನ್ಕಮ್ ಎಂದರೆ ಅವನ ಆಸ್ತಿ, ಮತ್ತೊಂದು ದಿನ್ಕಮ್. ದಿನ್ಕಮ್ ಅಂದ್ರೆ ಹಿಂದಿಯಲ್ಲಿ ಅವನ ದಿನ ಕಡಿಮೆ, ಅಂದ್ರೆ ಅವನು ಬೇಗ ಹೋಗ್ತಾನೆ ಇಲ್ಲಿಂದ, ಮತ್ತೆ ನನಗೆ ಸಿಗುತ್ತೆ. ಸೊ ಅವನಿಗೆ ನಾನು ಮದುವೆ ಆದದ್ದು ಅವನ ಆಸ್ತಿ ಮತ್ತು ಅವನು ಬೇಗ ಹೋಗ್ತಾನೆ, ಅವನ ಇನ್ಕಮ್ ಮತ್ತು ದಿನ್ಕಮ್. ಇದು ಅವಳ ಜೋಕ್ ಆಗಿರ್ಬೋದು, ಆದರೆ ಇದು ನಿಜವಾಗಿ ಜೋಕ್ ಅಲ್ಲ. ಈಗಿನ ಸಮಾಜ ನಡೀತಾ ಇದೆ ಇದು ನಾವು ಅರ್ಥ ಮಾಡಬೇಕಾದ್ದು. ಅದೇ ರೀತಿ ನಾವು ಅರ್ಥ ಮಾಡಿದಾಗ ಈ ಒಂದು ಭಾವಾರ್ಥದಲ್ಲಿ ಮತ್ತು ಅನುವಾದದಲ್ಲಿ ಯಾವ ರೀತಿ ಹೇಳ್ತಾರೆ ಅಂದ್ರೆ, ಅಂತಹ ಮುಕ್ತ ಯೋಗಿಯು ಶರೀರವನ್ನು ಇಂದ್ರಿಯಗಳೊಂದಿಗೆ ದೇವೋತ್ತಮ ಪರಂ ಪುರುಷನ ಅವನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾನೆ. ಹಿಂದಿನ 2 ಶ್ಲೋಕದಲ್ಲಿ ಕಪಿಲ ದೇವರು ತಾಯಿಗೆ ಹೇಳ್ತಾರೆ ಯಾವ ರೀತಿ ಆ ಯೋಗಿ ತನ್ನ ವ್ಯವಹಾರ ಮಾಡ್ತಾನೆ ಎನ್ನುವುದನ್ನು ಹೇಳ್ತಾರೆ. ಇಲ್ಲಿ ಅಂಥ ಯೋಗಿಯ ಶರೀರವನ್ನ ದೇಹೋತ್ತಮ ಪರಮ ಪುರುಷೋತ್ತಮ ವಶಕ್ಕೆ ಪಡೆದುಕೊಳ್ತಾನೆ. ಇದು ಮುಖ್ಯ. ಯಾವ ರೀತಿ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ, ನಮ್ಮ ಮನಸ್ಸನ್ನ ನಾವು ಭಗವಂತನ ಕೈಯಲ್ಲಿ ಕೊಟ್ಟು ಬಿಡಬೇಕು, ಇಲ್ಲದಿದ್ದರೆ ಆ ಮನಸ್ಸೇ ನಮಗೆ ವೈರಿಯಾಗಿ ಬಿಡುತ್ತೆ. ಆ ಮನಸ್ಸನ್ನ ಭಗವಂತನ ಕೈಯಲ್ಲಿ ಕೊಟ್ಟು ಬಿಟ್ರೆ, ನಮ್ಮ ಮನಸ್ಸನ್ನ ಭಗವಂತ ತನ್ನ ಹಿಡಿತದಲ್ಲಿ ಇಟ್ಕೊಂಡಾಗ ನನಗೆ ಆ ಮನಸ್ಸನ್ನ ಕಂಟ್ರೋಲ್ ಮಾಡಕ್ಕೆ ಅಥವಾ ಹಿಡಿತದಲ್ಲಿರೋಕ್ಕೆ ಸಾಧ್ಯನೇ ಇಲ್ಲ. ಚಂಚಲಾಹಿ ಮನ ಕೃಷ್ಣ ಅಂತ ಅರ್ಜುನನೇ ಹೇಳ್ತಾನೆ. ಆದರೆ ಆ ಮನಸ್ಸು ಭಗವಂತನ ಕೈಯಲ್ಲಿದ್ದರೆ ನಮಗೆ ಸ್ವಲ್ಪ ಭಗವಂತ ಅದನ್ನು ನೋಡ್ಕೊಳ್ತಾನೆ. ಅದೇ ರೀತಿ ಇಲ್ಲಿ ಹೇಳ್ತಾರೆ, ಅಂಥ ಯೋಗಿ ಸರ್ವಸ್ವವನ್ನು ಭಗವಂತನಿಗೋಸ್ಕರ ಕೆಲಸ ಮಾಡುವಂತಹ ಯೋಗಿಯ ದೇಹವನ್ನು ಕೂಡ ಭಗವಂತನ ಕೈಯಲ್ಲಿ ಕೊಡಬೇಕು. ಇಲ್ಲಿ ಕಪಿಲ ದೇವರು ಹೇಳ್ತಾರೆ, ಆ ಭಗವಂತ ಆ ದೇಹವನ್ನು ಸ್ವಾಧೀನಪಡಿಸಿಕೊಳ್ತಾನೆ ಮತ್ತು ದೈವಿಕ ಕಾರ್ಯಗಳ ಮುಗಿಯುವವರೆಗೆ ಅದು ಕಾರ್ಯನಿರ್ವಹಿಸ್ತದೆ. ಆ ದೇಹವನ್ನ ಭಗವಂತ ನೋಡ್ಕೊಳ್ತಾನೆ. ಇಲ್ಲಿ ಭಾವಾರ್ಥದಲ್ಲಿ ಶಿಲ ಪ್ರಭುಪಾದರು ಇದರ ಬಗ್ಗೆ ಬರೀತಾರೆ. ಇಲ್ಲಿಯವರೆಗೆ ಮುಕ್ತಾತ್ಮ ದೇಹ ಸಂಪರ್ಕವನ್ನು ಹೊಂದಿರುವವನು ಅವನಿಗೆ ದೈಹಿಕ ಕ್ರಿಯೆಗಳಲ್ಲಿ ಅವನನ್ನು ಏಕೆ ಬಾಧಿಸುವುದಿಲ್ಲ. ಇದು ಸಾಮಾನ್ಯವಾಗಿ ನೋಡಿರ್ಬೋದು. ಒಬ್ಬ ಭಕ್ತ ಮತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ, ನಾನು ಅಭಕ್ತ ಅಂತ ಹೇಳಲ್ಲ, ಸಾಮಾನ್ಯ ವ್ಯಕ್ತಿ ಅಥವಾ ಭಕ್ತಿಯಲ್ಲಿ ಇನ್ನೂ ಸೀರಿಯಸ್ ಆಗಿ ಕೊಂಡದೇ ಇರುವವರು ಒಂದು ಸಮಾಜದಲ್ಲಿ ಕೆಲಸ ಮಾಡುವುದು, ಇಬ್ಬರು ಕೂಡ ಸಾಮಾನ್ಯವಾಗಿ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಅವರ ಇಬ್ಬರ ಮನಸ್ಥಿತಿ ಬೇರೆ ಇರುತ್ತೆ. ನಿಮ್ಗೆ ವಿಶೇಷವಾಗಿ ಕಾರ್ಪೊರೇಟ್ ವರ್ಲ್ಡ್ ನೋಡುವವರು, ಒಬ್ಬ ಭಕ್ತ ಯಾವ ರೀತಿ, ಅವನು ಕೂಡ ಸಾಮಾನ್ಯವಾಗಿ 8 ಗಂಟೆ 10 ಗಂಟೆ ಕೆಲಸ ಮಾಡ್ತಾನೆ. ಆದರೆ ಆ ಭಕ್ತನ ಉದ್ದೇಶ, ನಾನು ಯಾಕೋಸ್ಕರ ಕೆಲಸ ಮಾಡ್ತೇನೆ, ಇದರಿಂದ ಬಂದಂತಹ ಸಂಪಾದನೆಯನ್ನ ಎಲ್ಲಿಗೆ ಉಪಯೋಗಿಸ್ತೇನೆ, ಮತ್ತು ಯಾವ ರೀತಿ ಆ ಒಂದು ಪರಿಸ್ಥಿತಿಯಲ್ಲಿ ನಾನು ಇತರರಿಗೆ ಈ ಭಕ್ತಿಯನ್ನು ಕೊಡೋಕೆ ಪ್ರಯತ್ನ ಪಡ್ತೇನೆ. ಇದು ಭಕ್ತನ ಮನಸ್ಥಿತಿ ಆಗಿರುತ್ತೆ. ಆದರೆ ಇತರರದ್ದು ಆ ರೀತಿ ಇರುವುದಿಲ್ಲ. ಯಾವ ರೀತಿ ನಾನು ಹೆಚ್ಚು ಸಂಪಾದನೆ ಮಾಡಲಿ, ಯಾವ ರೀತಿ ನಾನು ಇಂದ್ರಿಯ ತೃಪ್ತಿ ಮಾಡಲಿ, ಯಾವ ರೀತಿ ನಾನು ಮುಂದಕ್ಕೆ ಇನ್ನೂ ಜಾಸ್ತಿ ಶ್ರೀಮಂತನಾಗ್ಲಿ, ಇದು ಮತ್ತೊಬ್ಬ ಸಾಮಾನ್ಯ ವ್ಯಕ್ತಿಯ ಮನಸ್ಥಿತಿ ಇರುತ್ತೆ. ಮತ್ತು ಮತ್ತೊಬ್ಬರಿಂದ ಚೀಟಿಂಗ್ ಅಥವಾ ಮೋಸ ಮಾಡಿ ಆದ್ರೂ ನಾನು ಹೇಗೆ ಮೇಲೆ ಬರಲಿ, ಇದು ಸಾಮಾನ್ಯವಾಗಿ ಆ ಮನಸ್ಥಿತಿ ಇರುತ್ತೆ. ಆದರೆ ಭಕ್ತನ ಮನಸ್ಥಿತಿ ಆ ರೀತಿ ಇರುವುದಿಲ್ಲ. ಇದನ್ನು ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ಅಂತಹ ಭಕ್ತರು ಒಂದು ಉದಾಹರಣೆ ಕೊಡ್ತಾರೆ. ಅಂದ್ರೆ ನಮ್ಮ ಫ್ಯಾನ್ ಪವರ್ ಸ್ವಿಚ್ ಆಫ್ ಮಾಡಿದ ನಂತರವೂ ತಿರುಗುತ್ತಾ ಇರುತ್ತೆ, ಅಲ್ಲಿ ಎಲೆಕ್ಟ್ರಿಸಿಟಿ ಇರುವುದಿಲ್ಲ. ಆದರೆ ಅವರ ಹಿಂದಿನ ಆ ಒಂದು ಕರ್ಮಫಲವೋ ಅಥವಾ ಅವರ ಮನಸ್ಥಿತಿಯಿಂದ ಅದು ತಿರುಗುತ್ತಾ ಇರುತ್ತೆ. ಅದೇ ರೀತಿ ನಾವು ಕೂಡ ಕೆಲವೊಮ್ಮೆ ನಾವು ಆ ಸ್ಥಿತಿಯಲ್ಲಿದ್ದರೂ ನಮ್ಮ ಮನಸ್ಥಿತಿ ಭಗವಂತನ ಸೇವೆ ಮತ್ತು ಭಗವಂತನ ಭಕ್ತರ ಸೇವೆ ಮಾಡುವ ಅದೇ ಮನಸ್ಥಿತಿ ಇರುತ್ತೆ. ಇದು ಮುಖ್ಯವಾಗಿರಬೇಕಾದ್ದು. ಅದನ್ನು ಪ್ರಭುಪಾದರು ಇಲ್ಲಿ ಎತ್ತಿ ತೋರಿಸ್ತಾರೆ. ಯಾಕೆಂದ್ರೆ ಇಲ್ಲದಿದ್ದರೆ ಬಾಕಿದೆಲ್ಲವೂ ಮಿಥ್ಯೆ. ಅಲ್ಲಿ ಉದಾಹರಣೆ ಕೊಡ್ತಾರೆ, ಕನಸಲ್ಲಿ ನಾವು ಹಲವು ಸಲ ಬೇರೆ ಬೇರೆ ಕನಸು ಕಾಣಬಹುದು, ಆದರೆ ಆ ಕನಸಲ್ಲಿ ನಾವು ನೆನೆಸುವುದೆಲ್ಲವೂ ಮಿಥ್ಯೆ, ಅದು ಸರಿಯಲ್ಲ. ಆದರೆ ಯಾವಾಗ ನಾನು ಈ ದೇಹಕ್ಕೆ ಸಂಬಂಧ ಕಾರ್ಯ ಮಾಡ್ತಿದ್ದೆಲ್ಲವೂ ಮಿಥ್ಯೆ, ಇದೆಲ್ಲ ಸುಳ್ಳು, ಇಲ್ಯೂಷನ್ ಅಂತ ಹೇಳ್ತಾರೆ.
ಯಾಕೆಂದ್ರೆ ಇದೆಲ್ಲವೂ ನಷ್ಟ ಆಗಲೇಬೇಕು. ಈ ದೇಹ ಸಂಬಂಧಿಯನ್ನ ಯಾರು ಹೇಳುವಾಗ ಶ್ರೀಪಾದ ರಾಮಾನುಜಾಚಾರ್ಯರ ಒಬ್ಬರು ಭಕ್ತರಿದ್ದರು, ಕುರತ್ತಾಲ್ವರ್. ಅವರು ಶ್ರೀಪಾದ ರಾಮಾನುಜ ಎಷ್ಟೊಂದು ಸೇವೆ ಮಾಡ್ತಾರೆ ಅಂದ್ರೆ ಶ್ರೀಪಾದ ರಾಮಾನುಜಾಚಾರ್ಯರಿಗೋಸ್ಕರ ತನ್ನ ಪ್ರಾಣಾರ್ಪಣೆಗೂ ತಯಾರಿದ್ದಂತಹ ಒಂದು ದೊಡ್ಡ ಭಕ್ತರಾಗಿದ್ದರು. ಅಲ್ಲಿ ಒಬ್ಬರು ರಾಜರಿದ್ರು. ಆ ರಾಜ ಯಾರು ವಿಷ್ಣು ಭಕ್ತರು ಮಾಡ್ತಾರೋ ಅವರನ್ನು ದಂಡಿಸ್ತಾ ಇದ್ರು. ಯಾಕಂದ್ರೆ ಎಲ್ಲರೂ ಶಿವಭಕ್ತರಾಗಬೇಕು ಅಂತ ಏನು ರಾಜರ ಆಜ್ಞೆ ಆಗಿತ್ತು. ಆ ರೀತಿ ರಾಜನ ಸೈನಿಕರು ಬಂದು ಶ್ರೀಪಾದ ರಾಮಾನುಜಾಚಾರ್ಯರನ್ನು ಬಂಧಿಸಬೇಕು ಅಂತ ಬಂದಾಗ ಈ ಕುರತ್ತಾಲ್ವರು ಶ್ರೀಪಾದ ರಾಮಾನುಜಾಚಾರ್ಯರ ಡ್ರೆಸ್ ಅನ್ನು ತೆಗೆದು ತನ್ನ ಮೇಲೆ ಹಾಕೊಂಡು ಶ್ರೀಪಾದ ರಾಮಾನುಜಾಚಾರ್ಯರನ್ನ ಹಿಂದೆ ದೂಡಿ ಬಿಡ್ತಾರೆ, ನೀವು ಹೊರಗೆ ಬರಬೇಡಿ ಅಂತ. ಯಾಕಂದ್ರೆ ಆ ಸೈನಿಕರಿಗೆ ಗೊತ್ತಿರುವುದಿಲ್ಲ ಇವರು ಶ್ರೀಪಾದ ರಾಮಾನುಜಾಚಾರ್ಯ ಅಲ್ಲ ಅಂತ. ಈ ಕುರತ್ತಾಲ್ವರನ್ನ ಬಂಧಿಸಿಕೊಂಡು ಹೋಗ್ತಾರೆ. ಅಲ್ಲಿ ಆ ಕುರತ್ತಾಲ್ವರ 2 ಕಣ್ಣುಗಳನ್ನ ಚೂರಿಯಿಂದ ತೆಗೆದು ಬಿಡ್ತಾರೆ. ಯಾಕೆಂದ್ರೆ ನೀನು ವಿಷ್ಣು ಭಕ್ತನ ಬಿಟ್ಟು ಶಿವಭಕ್ತನ ಆಗುವಂತ, ಅದಕ್ಕೆ ಅವರು ಒಪ್ಪುವುದಿಲ್ಲ. ಈ ಸಮಯದ ನಂತರ ಶ್ರೀಪಾದ ರಾಮಾನುಜಾಚಾರ್ಯರು ಮೇಲುಕೋಟೆ ಬರ್ತಾರೆ. ಮೇಲ್ಕೋಟೆಯಿಂದ ವಾಪಸ್ ಬಂದಾಗ ಕುರತ್ತಾಲ್ವರಿಗೆ ತುಂಬಾ ಸಂತೋಷ ಆಗುತ್ತೆ, ಶ್ರೀಪಾದ ರಾಮಾನುಜಾಚಾರ್ಯರು ಬಂದಿದ್ದಾರೆ ಅಂತ. ಶ್ರೀಪಾದ ರಾಮಾನುಜಾಚಾರ್ಯರ ಭೇಟಿಯಾದಾಗ ಶ್ರೀಪಾದ ರಾಮಾನುಜಾಚಾರ್ಯರು ಹೇಳ್ತಾರೆ, ಕುರತ್ತಾಲ್ವರ್, ನೀನು ವರದರಾಜನಲ್ಲಿ ಹೋಗಿ ನಿನ್ನ ಕಣ್ಣನ್ನು ದೃಷ್ಟಿಯನ್ನು ವಾಪಸ್ ಕೊಡೋದಕ್ಕೆ ಭಗವಂತನಲ್ಲಿ ಕೇಳ್ಕೊ ಅಂತ ಹೇಳ್ತಾರೆ. ಆಗ ಕುರತ್ತಾಲ್ವರ್ ಹೌದು ಓಕೆ ಅಂತ ಹೇಳಿ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಆದರೆ ಭಗವಂತನಲ್ಲಿ ಅದು ಕೇಳುವುದಿಲ್ಲ, ವಾಪಸ್ ಅದೇ ರೀತಿ ಬರ್ತಾರೆ. ಮಾರನೇ ದಿನ ರಾಮಾನುಜಾಚಾರ್ಯರು ಕೇಳ್ತಾರೆ, ಕುರತ್ತಾಲ್ವರ್, ಭಗವಂತನಲ್ಲಿ ಕೇಳಿದ್ಯಾ ನೀನು ಅಂತ. ಆಗ ಕುರತ್ತಾಲ್ವರ್ ಹೇಳ್ತಾರೆ, ಪ್ರಭುಗಳೇ, ನನ್ನ ಗುರುಗಳೇ, ನನಗೋಸ್ಕರ ನಾನು ಯಾಕೆ ಕೇಳಲಿ, ನನ್ನ ಈ ದೇಹಕ್ಕೋಸ್ಕರ ನಾನು ಯಾಕೆ ಕೇಳಲಿ ಅಂತ ಕೇಳ್ತಾರೆ. ಆಗ ಶ್ರೀಪಾದ ರಾಮಾನುಜಾಚಾರ್ಯರು ಹೇಳ್ತಾರೆ, ಈ ದೇಹ ನಿನ್ನದಲ್ಲ, ಈ ದೇಹ ನನ್ನದು. ದೇಹ ಶ್ರೀ ವರದರಾಜನಿಗೋಸ್ಕರದ ದೇಹ, ನಿನ್ನ ದೇಹ ಅಲ್ಲ ಅದು. ಆದ್ದರಿಂದ ಹೋಗು, ವರದರಾಜನಲ್ಲಿ ಕೇಳು, ಕಣ್ಣನ್ನು ವಾಪಸ್ ಕೊಡೋಕೆ ಕೇಳು ಅಂತ. ಆ ನಂತರ ಪುನಃ 4ನೇ ದಿನ ವರದರಾಜರಲ್ಲಿ ಹೋಗಿ ಬೇಡಿಕೊಂಡಾಗ ಅವರಿಗೆ ಕಣ್ಣು ವಾಪಸ್ ಬರುತ್ತೆ. ಯಾಕೆ ಇದು ಹೇಳ್ತೇನೆ ಅಂದ್ರೆ, ಇದು ಒಬ್ಬ ಭಕ್ತನ ಮನಸ್ಥಿತಿಯಾಗಿರಬೇಕು. ಇದ ಮಾತನ್ನ ಶ್ರೀಪಾದ ರಾಮಾನುಜಾಚಾರ್ಯರು ಹೇಳ್ತಾರೆ. ಈ ದೇಹ ನನ್ನದಲ್ಲ, ದೇಹ ನನಗೆ ನನ್ನ ಗುರು ಮತ್ತು ಕೃಷ್ಣ ಕೊಟ್ಟದ್ದು, ನಾನು ಅದನ್ನು ನೋಡ್ಕೋಬೇಕು. ನಾನು ಭಕ್ತಿಯಲ್ಲಿ ಈ ದೇಹವನ್ನ ಸರಿಯಾಗಿ ಉಪಯೋಗಿಸೋಕೆ ನಾನು ಅದನ್ನು ನೋಡ್ಕೋಬೇಕು ಅಷ್ಟೇ. ದೇಹವನ್ನು ಅನಾವಶ್ಯವಾಗಿ ದಂಡಿಸುವ ಅಗತ್ಯ ಇಲ್ಲ, ದೇಹವನ್ನು ಅನಾವಶ್ಯವಾಗಿ ಅಲಂಕರಿಸುವ ಅಗತ್ಯವೂ ಇಲ್ಲ. ಅಲಂಕರಿಸಬೇಕು. ಯಾವ ರೀತಿ ನಾವು ಈ ದೇಹವನ್ನು ಒಂದು ಮಂದಿರ ಅಂತ ತಿಲಕ ಹಾಕುವಾಗ 13 ಸಲ ಮಂತ್ರ ಉಚ್ಚಾರಣೆ ಮಾಡಿ ತಿಲಕವನ್ನು ಅರ್ಪಿಸಿ ದೇಹವನ್ನು ಅಲಂಕರಿಸಿ ಆ ಭಗವಂತನ ಸೇವೆಗೋಸ್ಕರ ಉಪಯೋಗಿಸ್ತೇವೆ. ಇದು ನನ್ನ ಮನಸ್ಥಿತಿಯಾಗಿರಬೇಕು. ಅದೇ ಮಾತನ್ನ ಶ್ರೀಪಾದ ರಾಮಾನುಜಾಚಾರ್ಯರು ಕುರತ್ತಾಲ್ವರಿಗೆ ಹೇಳ್ತಾರೆ, ಈ ದೇಹ ನಿನ್ನದಲ್ಲ, ದೇಹ ನನ್ನದು. ಅಂದ್ರೆ ದೇಹ ಗುರುವಿಗೂ ಮತ್ತು ಕೃಷ್ಣನಿಗೂ ಸೇರಿದ್ದು, ಅದನ್ನು ಹೇಳ್ತಾರೆ. ಅದೇ ರೀತಿ ನಾವು ಚೈತನ್ಯ ಲೀಲೆಯಲ್ಲಿ ಕೇಳಿರಬಹುದು, ವಾಸುದೇವ ವಿಪ್ರ ಒಬ್ಬ ದೊಡ್ಡ ಭಕ್ತ. ಚೈತನ್ಯ ಮಹಾಪ್ರಭುಗಳ ಭಕ್ತನೆಂದರೆ ಮಹಾಪ್ರಭುಗಳು ನೋಡಬೇಕು ಅಂತ ಹಲವಾರು ವರ್ಷಗಳ ಕಾತುರತೆಯಿಂದ ಕಾಯ್ದಂತ ವ್ಯಕ್ತಿ. ಆ ಭಕ್ತ ಚೈತನ್ಯ ಮಹಾಪ್ರಭು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ ಅಂತ ಕಾಯ್ತಾ ಇದ್ರು. ಅವರನ್ನು ದರ್ಶನ ಪಡಿಬೇಕು, ಅವರ ಪಾದಗಳಿಗೆ ತನ್ನ ನಮಸ್ಕಾರವನ್ನು ಮಾಡಬೇಕು ಅಂತ ತುಂಬಾ ಆತುರತೆಯಿಂದ ಕಾಯ್ದಂತ. ಒಂದ್ಸಲ ಅವರಿಗೆ ಸುದ್ದಿ ಸಿಕ್ತು, ಚೈತನ್ಯ ಮಹಾಪ್ರಭುಗಳು ಕುರ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತ. ಆದರೆ ಆ ಬ್ರಾಹ್ಮಣ ಇದು ಲೆಪ್ರಸಿ ರೋಗದಿಂದ ತನ್ನ ದೇಹದಲ್ಲೆಲ್ಲ ಹುಳ ಬಂದಿತ್ತು. ಒಂದು ರಕ್ತ ಸಿವಿದಿ ಆ ದೇಹದಲ್ಲಿ ಹುಳ ಬಂದಿತ್ತು. ಅವರು ಯಾವ ರೀತಿ ಇರ್ತಾರೆ ಅಂದ್ರೆ, ಎಲ್ಲಿ ತನ್ನ ದೇಹದಲ್ಲಿರೋ ಹುಳ ತಪ್ಪಿ ಕೆಳಗೆ ಬಿದ್ದರೆ ಅದನ್ನು ತೆಗೆದು ಪುನಃ ಆ ಜಾಗಕ್ಕೆ ಹಾಕ್ತಾ ಇದ್ರು. ಯಾಕೆಂದ್ರೆ ಈ ದೇಹವನ್ನು ಈ ಹುಳವಾದ್ರೂ ತಿನ್ನಲಿ, ಅಷ್ಟಾದ್ರೂ ನನ್ನ ದೇಹ ಉಪಯೋಗ ಆಗಲಿ ಎನ್ನುವುದು, ಅದು ಅವರ ಮನಸ್ಥಿತಿ ಇತ್ತು. ಅವರು ಯಾವಾಗ್ಲೂ ತನ್ನ ದೇಹದಲ್ಲಿ ಕುಷ್ಠ ರೋಗದಿಂದ ಎಷ್ಟು ಪೀಡಿತನಾಗಿದ್ದರೂ ಅವರು ಅದಕ್ಕೆ ಬೇಜಾರ ಮಾಡ್ತಾ ಇಲ್ಲ, ಈ ಹುಳಗಳು ನನ್ನ ದೇಹವನ್ನು ಉಪಯೋಗಿಸಲಿ, ಅವರಿಗೆ ಅದು ಆಹಾರ ಆಗಲಿ. ಯಾವಾಗ ಚೈತನ್ಯ ಮಹಾಪ್ರಭು ಕುರ್ಮ ಕ್ಷೇತ್ರಕ್ಕೆ ಬರ್ತಾರೆ ಅಲ್ಲಿಗೆ ಓಡಿಕೊಂಡು ಬರ್ತಾರೆ.
ಆದರೆ ಪಾಪ ಅವರು ಬಂದು ಮುಟ್ಟಿದಾಗ ಅವರಿಗೆ ಗೊತ್ತಾಗುತ್ತೆ ಚೈತನ್ಯ ಮಹಾಪ್ರಭುಗಳು ಅಲ್ಲಿಂದ ಬಿಟ್ಟು ಹೋದ್ರು ಅಂತ, ಅಲ್ಲಿ ಇಲ್ಲ ಅಂತ. ಅಲ್ಲಿ ಅದನ್ನು ನೋಡಿ ಮೂರ್ಛೆ ತಪ್ಪಿ ರೋಧಿಸ್ತಾರೆ. ನನ್ನ ಈ ಜೀವನದಲ್ಲಿ ನನಗೆ ಮಹಾಪ್ರಭುವನ್ನು ನೋಡುವ ಅವಕಾಶ ಇಲ್ಲವೋ ಅಂತ ಬೇಜಾರು ಮಾಡ್ಕೊಂಡಿರುವಾಗ ಮಹಾಪ್ರಭು ಪರಮ ಪುರುಷೋತ್ತಮ ಭಗವಂತ ಅಂತರ್ಯಾಮಿ ಅವರಿಗೆ ಗೊತ್ತಾಗುತ್ತೆ. ಅವರು ಓಡ್ಕೊಂಡು ಪುನಃ ಬರ್ತಾರೆ ತನ್ನ ಭಕ್ತನನ್ನು ನೋಡೋಕ್ಕೋಸ್ಕರ. ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಬಂದು ಈ ವಾಸುದೇವ ಬ್ರಾಹ್ಮಣನನ್ನ ಕುಷ್ಠರೋಗಿ, ತನ್ನ ದೇಹದಲ್ಲಿ ಸಂಪೂರ್ಣ ರಕ್ತ ಸಿಕ್ತದಿಂದ ಹುಳಗಳು ಸೇರಿದಂತ ದೇಹದಿಂದ ಇರುವಂತ ವಾಸುದೇವ ವಿಪ್ರರನ್ನ ಆಲಂಗಿಸ್ತಾರೆ. ಆ ಮಹಾಪ್ರಭು ಆಲಂಗಿಸಿದ ತಕ್ಷಣವೇ ಅವರ ದೇಹದಲ್ಲಿರುವ ಕುಷ್ಠರೋಗವು ಮಾಯ ಆಗುತ್ತೆ. ಸುಂದರವಾದಂತಹ ಯುವಕನಾಗಿರ್ತಾರೆ. ಇದನ್ನು ನೋಡಿದಾಗ ಒಂದು ಕ್ಷಣಕ್ಕೆ ವಾಸುದೇವ ವಿಪ್ರನಿಗೆ ಸಂತೋಷ ಆಗುತ್ತೆ. ಹೌದು, ನನಗೆ ಈ ದೇಹವನ್ನ ನಾನು ಈಗ ಭಗವಂತನಿಗೆ ಸೇವೆಗೆ ಉಪಯೋಗಿಸ್ಬೇಕು. ಆದರೆ ಈ ಭಗವಂತ ಎಷ್ಟೊಂದು ಮರಮ ದಯಾಳು, ಇಷ್ಟೊಂದು ಒಂದು ಗಲೀಜು ಅಥವಾ ದೇಹದ ಒಂದು ಇದ್ದಂತಹ ದೇಹವನ್ನು ಕೂಡ ಆ ಪರಮ ಪುರುಷೋತ್ತಮ ಬಂದು ನನಗೆ ಮುಟ್ಟಿದಾರಲ್ವಾ ಅಂತ ಮತ್ತೆ ಅವರಿಗೆ ಆಗುತ್ತೆ, ಇಲ್ಲ ಇಲ್ಲ ಇದು ತಪ್ಪಾಯ್ತು. ಈಗ ಭಗವಂತನಿಂದ ನನಗೆ ನನ್ನ ಕುಷ್ಠರೋಗ ಮಾಯವಾಯ್ತು, ನನ್ನ ದೇಹ ಸುಂದರವಾಯ್ತು ಅಂತ ನನಗೆ ಸಮಾಜಕ್ಕೆ ಗೊತ್ತಾದರೆ ಎಲ್ಲರೂ ನನ್ನನ್ನು ಒಂದು ನನ್ನ ಬಗ್ಗೆ ವಿವರ ಮಾಡ್ತಾರೆ, ನನಗೆ ಇನ್ನೂ ಶ್ಲಾಘನೆ ಸಿಗುತ್ತೆ. ಆದ್ದರಿಂದ ನನಗೆ ಅಹಂಕಾರ ಬರಬಿಡುತ್ತೆ. ಬೇಡ ಮಹಾಪ್ರಭು, ನನಗೆ ಬೇಡ, ನನಗೆ ಇಂಥ ಇದು ಬೇಡ ಅಂತ ಹೇಳ್ತಾರೆ. ನನಗೆ ಮೊದಲನೇ ಕುಷ್ಠರೋಗವೇ ಆಗಬಹುದು, ಯಾಕೆಂದ್ರೆ ಆಗ ನನ್ನ ಮನಸ್ಥಿತಿ ಚೆನ್ನಾಗಿರುತ್ತೆ. ನಾನು ಈ ದೇಹ ಅಲ್ಲ ಎನ್ನುವುದು ನನಗೆ ಯಾವಾಗಲೂ ಜ್ಞಾನದಲ್ಲಿರುತ್ತೆ. ಈಗ ನಿಮ್ಮ ಒಂದು ಪುಣ್ಯವಾದಂತಹ ಒಂದು ಕೃಪೆಯಿಂದ ನನಗೆ ದೇಹ ಇದರಿಂದ ನನ್ನ ಅಹಂಕಾರ ಬಂದು ಬಿಡಬಹುದು ಅಂತ. ಸೊ ಇದು ವಾಸುದೇವ ವಿಪ್ರವರ ಮನಸ್ಥಿತಿ. ಅದೇ ರೀತಿ ಒಂದ್ಸಲ ಒಂದು ಲೆಕ್ಚರ್ ಅಲ್ಲಿ ಪರಮ ಪೂಜ್ಯ ಭಕ್ತಿ ಪುರುಷೋತ್ತಮ ಮಹಾರಾಜರು ಒಂದು ಪ್ರಶ್ನೆ ಕೇಳ್ತಾರೆ ಲೆಕ್ಚರ್ ಅಲ್ಲಿ ಇದ್ದಂಥ ಸಭಿಕರಲ್ಲಿ. ಒಬ್ಬ ವ್ಯಕ್ತಿ ಸಾಯುವ ಸ್ಥಿತಿಯಲ್ಲಿ ಅಥವಾ ಸಾಯುವುದು ಅಥವಾ ಸಡನ್ ಆಗಿ ಸಾಯುವುದು ಒಳ್ಳೆಯದು, ಅಥವಾ ಹಲವಾರು ದಿನ ತಿಂಗಳುಗಳೇ ಒಂದು ಅನಾರೋಗ್ಯದಿಂದ ಪೀಡಿತನಾಗಿ ಸಾಯುವುದು ಒಳ್ಳೆಯದು ಅಂತ. ಸಾಮಾನ್ಯವಾಗಿ ಕೆಲವರು ನೋಡಿದ್ರು, ಕೆಲವರು ಹಾರ್ಟ್ ಅಟ್ಯಾಕ್ ಆಗುತ್ತೆ, ತಕ್ಷಣ ಬಿದ್ದು ಬಿಡ್ತಾರೆ, ದೇಹ ಬಿಡ್ತಾರೆ. ಆಗ ನಾವು ಸಾಮಾನ್ಯ ಹೇಳ್ತಾರೆ, ಓಹೋ ತುಂಬಾ ಒಳ್ಳೆಯ ವ್ಯಕ್ತಿ, ಅವನಿಗೆ ಯಾವುದೇ ರೀತಿ ಕಷ್ಟ ಸಿಗಿಲ್ಲ, ಇತರರಿಗೂ ಅವ್ರು ಕಷ್ಟ ಕೊಟ್ಟಿಲ್ಲ, ಎಲ್ಲವೂ ಸುಸುಖವಾಗಿ ದೇಹ ಬಿಟ್ಟು ಹೋಗಿಬಿಟ್ಟ ಅಂತ ಹೇಳ್ತಾರೆ. ಅವು ತುಂಬಾ ಪುಣ್ಯವಂತ ಅಂತ ಹೇಳ್ತಾರೆ. ಅದೇ ರೀತಿ ಒಬ್ಬ ವ್ಯಕ್ತಿ ಹಲವಾರು ದಿನಗಳು ಹಲವಾರು ತಿಂಗಳುಗಳೇ ಅನಾರೋಗ್ಯದಿಂದ ಪೀಡಿತನಾಗಿ ಆಸ್ಪತ್ರೆಯಲ್ಲೋ ಮನೆಯಲ್ಲೋ ಇದ್ದು ತುಂಬಾ ಕಷ್ಟದಲ್ಲಿ ಕೊನೆಗೆ ದೇಹ ಬಿಡ್ತಾನೆ. ಅವರನ್ನು ಹೇಳ್ತಾರೆ, ಅವನು ತುಂಬಾ ಕಷ್ಟದಲ್ಲಿ ಮಾಡಿದ, ನೀನೋ ತುಂಬಾ ಪಾಪ ಮಾಡಿರ್ಬೇಕು ಅಂತ. ಇವೆರಡರಲ್ಲಿ ಯಾವುದು ಒಳ್ಳೇದು, ಯಾವುದು ನಿಮಗೆ ನೀವು ಆಯ್ಕೆ ಮಾಡ್ತೀರಾ? ಈ ಎರಡು ಆಪ್ಷನ್ ಕೊಟ್ಟರೆ ನೀವು ಯಾವ್ದು ಆಯ್ಕೆ ಮಾಡ್ತೀರಾ ಅಂತ ನೀವು ಯಾರಾದ್ರು ಚಾಟ್ ಬಾಕ್ಸ್ ಇದ್ದರೆ ಚಾಟ್ ಅಲ್ಲಿ ಹೇಳಿ, ಆಯ್ಕೆ 1 ಆಯ್ಕೆ 2 ಹೇಳಿ. ನಾನು ಮಹಾರಾಜರು ಮತ್ತೆ ಏನು ಹೇಳಿದರು ಅಂತ ಹೇಳ್ತೇನೆ. ಈಗ ನಿಮ್ಮ ಅನಿಸಿಕೆಯನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ನಿಮ್ದು ಆಯ್ಕೆ ಯಾವುದು? ನಿಮ್ಗೆ 1ನೇ ಆಯ್ಕೆ ಬೇಕಾ? ತಕ್ಷಣವಾಗಿ ಯಾವುದೇ ಕಷ್ಟ ಇಲ್ಲದೆ ದೇಹ ಬಿಟ್ಟು ಹೋಗಬೇಕು, ಇಲ್ಲ ಹಲವಾರು ದಿನ ಒಂದು ದೇಹದ ಅನಾರೋಗ್ಯದಿಂದ ನಾನು ಇದ್ದು ದೇಹ ಬಿಡಬೇಕಾ? ಯಾವುದು ಬೇಕು ನೋಡ, ನಿಮ್ಮ ಒಂದು ಆಯ್ಕೆ ಬರಲಿ. ಯಾಕೆಂದ್ರೆ ನೀವು ಕೂಡ ಇದರಲ್ಲಿ ಭಾಗವಹಿಸ್ತೀರಿ ಅಂತ ಗೊತ್ತಾಗ್ಲಿ ನಮಗೆ. ಕೊನೆಯದಾಗಿ ನಾವು ನೋಡ್ಬೋದು, ಎಸ್ ಲಕ್ಷ್ಮೀ ಮಾತಾಜಿ ಹೇಳ್ತಾರೆ 1, ಮತ್ತೆ ಹೌದು ಎಲ್ಲರೂ ಒಂದೇ ಹೇಳ್ತಾರೆ, ವೆರಿ ಗುಡ್. ಆದರೆ ಪರಮ ಪೂಜ್ಯ ಭಕ್ತಿ ಪುರುಷೋತ್ತಮ ಮಹಾರಾಜರು ಸ್ವಲ್ಪ ಬೇರೆನೆ ಹೇಳ್ತಾರೆ. ಅವರು ಹೇಳ್ತಾರೆ ಇಲ್ಲ 2. ಯಾಕೆಂದರೆ ನಾವು ಸಡನ್ ಆಗಿ ದೇಹ ಬಿಟ್ಟಾಗ ನಮ್ಮ ಮನಸ್ಥಿತಿ ಯಾವ ರೀತಿ ಇರುತ್ತೇವೆ, ಎಲ್ಲಿರುತ್ತೇವೆ ಎನ್ನುವುದು ನಮಗೆ ಅದರ ಮೇಲೆ ಕಂಟ್ರೋಲ್ ಇರುವುದಿಲ್ಲ. ಆದರೆ 2ನೇ ಸ್ಥಿತಿಯಲ್ಲಿ ನಾವು ಅನಾರೋಗ್ಯದಿಂದ ಇದ್ದಾಗ ನನಗೆ ಅರಿವಾಗುತ್ತೆ, ನಾನು ದೇಹ ಅಲ್ಲ, ನಾನು ದೇಹದಿಂದ ಇಷ್ಟೆಲ್ಲ ಕಷ್ಟ ಪಡುತ್ತಿದ್ದೇನೆ, ಈ ದೇಹದಿಂದಲೇ ನನಗೆ ಕಷ್ಟ ಬರುತ್ತೆ, ನಾನು ಆತ್ಮ ಎಂದು ಅರಿವಾಗುತ್ತೆ. ಮತ್ತು ಆ ಪರಿಸ್ಥಿತಿಯಲ್ಲಿ ನಾನು ಸಿದ್ಧತೆಯನ್ನು ಮಾಡೋಕೆ ಪ್ರಯತ್ನ ಪಡ್ತೇನೆ. ನಾನು ಭಗವಂತನನ್ನು
ಧ್ಯಾನಿಸ್ಬೇಕು, ಭಗವಂತನನ್ನು ನೋಡಬೇಕು, ನನ್ನ ಮನಸ್ಥಿತಿ ಭಗವಂತನಿಗೆ ಹೋಗಬೇಕು ಎನ್ನುವ ಪದಕ್ಕೆ ಪ್ರಯತ್ನ ಪಡ್ತೇನೆ. ಆಗ ನನ್ನ ಒಟ್ಟಿಗೆ ಇರುವವರು ಕೂಡ ಭಕ್ತರಿದ್ದರೆ ಅಲ್ಲಿ ಭಗವಂತನ ಮೂರ್ತಿ ರೂಪವೋ ಫೋಟೋವನ್ನು ಅಥವಾ ಭಗವಂತನ ಮಂತ್ರವನ್ನು ಕೇಳಿಸ್ತಾ ನನ್ನ ಮನಸ್ಥಿತಿಯನ್ನ ಅಲ್ಲಿಗೆ ಕೊಂಡ್ತರ್ತಾರೆ. ಈಗ ಆಕಸ್ಮಿಕವಾಗಿ ಆದರೆ ನನಗೆ ಯಾವುದೂ ಅವಕಾಶ ಇರುವುದಿಲ್ಲ. ಆದ್ದರಿಂದ ನಾನು ಪುನಃ ಭಗವಂತನಲ್ಲಿಗೆ ಹೋಗುವ ಅವಕಾಶ ಸ್ವಲ್ಪ ಕಡಿಮೆ ಆಗಬಹುದು. ಇನ್ನೊಂದು ಮಾತನ್ನು ಹೇಳ್ತಾರೆ ಅಂದ್ರೆ, ಆ ಎರಡನೇ ಸ್ಥಿತಿಯಲ್ಲಿ ನಾನು ಮಾಡಿದ ಎಲ್ಲಾ ಪಾಪಗಳು ಅದು ನಾನು ಅನುಭವಿಸಿ ಕಡಿಮೆ ಆಗುತ್ತೆ, ನಾನು ಭಗವಂತನ ಹೋಗಕ್ಕೆ ಯೋಗ್ಯನಾಗುವ ಪರಿಸ್ಥಿತಿ ಇರ್ಬೋದು. ಸಡನ್ ಆದಾಗ ನನ್ನ ಪಾಪಗಳು ಇನ್ನೂ ಇರಬಹುದು. ಅದಕ್ಕೆ ಪೂಜ್ಯ ಭಕ್ತಿ ಪುರುಷ ಮಹಾರಾಜರು ಅದರರ್ಥ ನಾವೆಲ್ಲರೂ ಅನಾರೋಗ್ಯಕ್ಕೆ ಅಪೇಕ್ಷೆ ಪಡಬೇಕು ಅಂತ ಅಲ್ಲ, ಎಂದ್ರೆ ನಾವು ನಮ್ಮ ಮನಸ್ಥಿತಿಯನ್ನ ಆ ರೀತಿ ಇಟ್ಕೋಬೇಕು. ನನಗೆ ಯಾವಾಗಲೂ ದೇಹ ಅಲ್ಲ ಎನ್ನುವುದನ್ನು ನಾನು ಅರಿವಾಗಬೇಕು ಮತ್ತು ಆ ರೀತಿ ನಾನು ವ್ಯವಹಾರ ಮಾಡಬೇಕು. ಇದು ನಮ್ಮ ಈ ಮಾತಿನ ಉದ್ದೇಶ. ಇಲ್ಲದ್ರೆ ನಾನು ಪ್ರತಿ ಸಲವೂ ದೇಹದ ಮನಸ್ಥಿತಿಯಲ್ಲಿ ಇದ್ದು ಯಾವ ರೀತಿ ಭಗವಂತ ಹೇಳ್ತಾನೆ, ಅಂತ್ಯಕಾಲಚ ಮಾಮೇಕ ಸ್ಮರಣ ಮುಕ್ತ ಕಲೇವರ ಅಂತ ಭಗವಂತನ ಹೇಳ್ತಾನೆ. ಸೊ ಅಂತ್ಯಕಾಲದಲ್ಲಿ ನಾನು ಭಗವಂತನ ಆ ಪಾದ ಪೂಜೆಯನ್ನ ಮಾಡುತ್ತಾ, ಭಗವಂತನ ಪಾದವನ್ನು ನೆನೆಸ್ತಾ, ಭಗವಂತನ ದಿವ್ಯವಾದಂತ ನಾಮವನ್ನು ಸ್ಮರಿಸ್ತಾ ನಾನು ನೆನೆಸಿದಾಗ ನನಗೆ ಈ ದೇಹ ಬಿಟ್ಟು ಹೋದಾಗ ನೇರವಾಗಿ ಭಗವಂತನಲ್ಲಿ ಹೋಗುವ ಅವಕಾಶ ಇರಬಹುದು. ಆದರೆ ನಾನು ದೇಹದ ಮನಸ್ಸಿನಲ್ಲಿದ್ದರೆ ನನಗೆ ಹೋಗಿ ಕಷ್ಟ. ಅದೇ ರೀತಿ ಆ ಕಷ್ಟಪಟ್ಟಾಗ ಕೆಲವೊಮ್ಮೆ ನಮಗೆ ತುಂಬಾ ಕಷ್ಟ ಆಗುತ್ತೆ ದೇಹಕ್ಕೆ ನೋವಾದಾಗ. ಆದರೆ ಅದು ನಮ್ಮ ಮನಸ್ಥಿತಿಯನ್ನ ಅಲ್ಲಿಗೆ ತಂದುಕೊಡುತ್ತೆ. ಅದೇ ರೀತಿ ನಾವು ಚೈತನ್ಯದಲ್ಲಿ ನೋಡಿರ್ಬೋದು ಹರಿದಾಸ್ ಠಾಕೂರ್ ಅವರು. ಹರಿದಾಸ್ ಠಾಕೂರ್ ಅವರಿಗೆ ಮುಸ್ಲಿಂ ರಾಜ ಹೇಳ್ತಾನೆ, ನೀನು ಒಬ್ಬ ಮುಸ್ಲಿಮನಾಗಿ ಹಿಂದೂಗಳ ದೇವರ ನಾಮವನ್ನು ಯಾಕೆ ಜಪಿಸ್ತೀಯಾ, ನಿಲ್ಲಿಸುವುದನ್ನ ಅಂತ. ಹರಿದಾಸ್ ಠಾಕೂರ್ ಹೇಳ್ತಾರೆ, ಇಲ್ಲ, ನಾನು ಅದನ್ನ ಬಿಡಲ್ಲ. ನನಗೆ ನನ್ನ ದೇಹವನ್ನ ನೀವು 1000 ತುಂಡು ಮಾಡಿದರೂ ಪ್ರತಿಯೊಂದು ತುಂಡು ಕೂಡ ಈ ಭಗವಂತನ ನಾಮವನ್ನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಜಪಿಸ್ತಾ ಇರಬಹುದು ಅಂತ. ಅಂದ್ರೆ ಅವರು ಹೇಳುವ ಮಾತು, ಈ ದೇಹ ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಿದ್ದು ಮತ್ತು ಭಗವಂತನ ಹಿಡಿತಲಿರುವುದು ಮತ್ತು ಭಗವಂತನಿಗೋಸ್ಕರವೇ ಇರುವುದು. ಅದೇ ಹರಿದಾಸ್ ಠಾಕರ್ಗೆ 22 ಮಾರ್ಕೆಟ್ ನಲ್ಲಿ ಅವರಿಗೆ ಚಾಟಿ ಏಟು ಕೊಡ್ತಾರೆ ಆ ಸೈನಿಕರು. ಎಷ್ಟು ಅಂದಂದ್ರೆ ಕೊನೆಯದಾಗಿ ಆ ಸೈನಿಕರಿಗೆ ಆಗುತ್ತೆ, ಇವನ್ ಯಾಕೆ ಸಾಯ್ತಾ ಇಲ್ಲ ಅಂತ. ಅವರೇ ಹೇಳ್ತಾರೆ, ಹರಿದಾಸ್ ನೀನ್ ಯಾಕೆ ಸಾಯ್ತಾ ಇಲ್ಲ, ನಾನ್ ನಿಮ್ಮನ್ನು ಈ ರೀತಿ ಬಿಟ್ಟು ಹೋದ್ರೆ ಆ ರಾಜ ನಮ್ಮನ್ನು ಕೊಂದು ಬಿಡ್ತಾನೆ, ಸೊ ನೀನ್ ಬೇಗ ಸಾಯಿ ಅಂತ. ಹರಿದಾಸ್ ಠಾಕೂರ್ ಲೀಲೆ ಪ್ರಕಾರ ಅಲ್ಲಿ ಗಂಗೆಗೆ ಹಾರಿ ಸತ್ತಾಗಿ ಮಾಡ್ತಾರೆ. ಸೊ ಮತ್ತೆ ದೇಹವನ್ನ ಗಂಗೆಗೆ ಬಿಟ್ಟಾಗ ಅವರು ವಾಪಸ್ ಬರ್ತಾರೆ, ಅದು ಬೇರೆ ವಿಷಯ. ಆದರೆ ನಾನು ಹೇಳೋ ಮಾತು, ಮತ್ತೆ ಹಲವಾರು ದಿನಗಳ ನಂತರ ಚೈತನ್ಯ ಮಹಾಪ್ರಭುಗಳು ಭೇಟಿಯಾದಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಹೇ ಹರಿದಾಸ್, ನಿನಗೆ ನೆನಪಿದೆಯಾ ಆ 22 ಮಾರ್ಕೆಟ್ ಪ್ಲೇಸ್ ಅಲ್ಲಿ ನಿನಗೆ ಚಾಟಿ ಏಟು ಕೊಟ್ರು, ನಿನಗೇನು ನೋವಾಯ್ತಾ ಅಂತ ಕೇಳಿದ್ರು. ಆಗ ಹರಿದಾಸ್ ಹೇಳ್ತಾರೆ, ಇಲ್ಲ ಮಹಾಪ್ರಭು, ನನಗೇನು ನೋವಾಗಿಲ್ಲ ಅಂತ. ಆಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೋಡು ನನ್ನ ಬೆನ್ನು ನೋಡು, ನಿನಗೆ ಕೊಟ್ಟಂತಹ ಪ್ರತಿ ಚಾಟಿ ಏಟನ್ನ ನಾನು ತಗೊಂಡಿದ್ದೇನೆ ಅಂತ. ಇದು ಮಹಾಪ್ರಭುಗಳು ಶ್ರೀಕೃಷ್ಣ ಕೊಟ್ಟಂತ. ಯಾಕೆಂದ್ರೆ ಯಾವಾಗ ನಾವು ನಮ್ಮ ದೇಹವನ್ನ ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸ್ತೇವೋ ಭಗವಂತ ಅದರ ಹತೋಟಿಯಲ್ಲಿ ಇಟ್ಕೊತಾನೆ. ಇಲ್ಲಿ ಪ್ರಭುಪಾದರು ಕೂಡ ಅದೇ ಮಾತನ್ನು ಹೇಳ್ತಾರೆ. ಆಗ ಇಲ್ಲ ಹರಿದಾಸ್ ಠಾಕೂರ್ ಅವರಿಗೆ ಹೇಳಿದಾಗೆ ಆ ಚಾಟಿಯೇಟನ್ನು ಕೂಡ ಭಗವಂತನೇ ಸ್ವೀಕರಿಸ್ತಾನೆ. ಇದು ನಮ್ಮ ಜೀವನದಲ್ಲಿ ನಾವು ಕೂಡ ಮಾಡಬೇಕಾದಂತಹ ಕಾರ್ಯ. ಸೊ ಯಾವ ರೀತಿ ನಾವು ಸಂಪೂರ್ಣವಾಗಿ ದೇಹವನ್ನ ಭಗವಂತನಿಗೆ ಉಪಯೋಗಿಸ್ಬೇಕು ಅಥವಾ ನಾನು ದೇಹ ಅಲ್ಲ ಎನ್ನುವುದನ್ನು ನಾವು ಮನವರಿಕೆ ಮಾಡ್ತೇವೋ ಆಗ ಮಾತ್ರ ನಮಗೆ ಭಕ್ತಿಯಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ. ಪೂಜ್ಯ ಭಕ್ತಿ ಮಾರ್ಗ ಸ್ವಾಮಿ ಮಹಾರಾಜರು ಒಂದು ಪದ್ಯ ಬರೆದಿದ್ದಾರೆ. 1-2 ಲೈನ್ ಸ್ಟಾನ್ಸವನ್ನ ಇಂಗ್ಲಿಷ್ ಅಲ್ಲಿ ಇದೆ, ಓದ್ತೇನೆ, ಮತ್ತೆ ಸ್ವಲ್ಪ ವಿವರ ಮಾಡೋ ಮತ್ತೆ ಸಮಯ ಆಗುತ್ತೆ. ಅವರು ಬರೀತಾರೆ ಇಂಗ್ಲಿಷ್ ಅಲ್ಲಿ, there was once a tiny anti-material particle not reported in any regular news article.
Jiva was the name of this glowing entity who somewhat lost purpose and identity. ಇದರ ಹೇಳ್ತಾರೆ, ಒಂದು ಜೀವಿ ಇತ್ತು, ಅದು ಸ್ಮಾಲ್ ಪಾರ್ಟಿಕಲ್, ತುಂಬಾ ಚಿಕ್ಕದು. ನಾಟ್ ರಿಪೋರ್ಟೆಡ್ ಎನಿ ರೆಗ್ಯುಲರ್ ಆರ್ಟಿಕಲ್. ಅಂದ್ರೆ ನಾವು ಎಲ್ಲಿ ಕೂಡ ಆ ಜೀವಿ ಆತ್ಮದ ಬಗ್ಗೆ ನಾವು ಹೇಳ್ತಾ ಇಲ್ಲ. ನಾನು ಯಾವಾಗಲೂ ಈ ದೇಹದ ಬಗ್ಗೆನೇ ಹೇಳ್ತಾ ಇದ್ದೇನೆ. ನನ್ನ ಏನಾದ್ರೂ ಒಂದು ಉತ್ತಮ ಕಾರ್ಯ ಆದರೆ ನನ್ನ ಫೋಟೋ ಬರುತ್ತೆ, ಈ ದೇಹದ ಫೋಟೋ ಬರುತ್ತೆ. ನಾನು ಆತ್ಮದ ಬಗ್ಗೆ ಎಲ್ಲಿ ಕೂಡ ಹೇಳ್ತಾ ಇಲ್ಲ. ಜೀವ ವಾಸ್ ದ ನೇಮ್ ಆಫ್ ದಿಸ್ ಗ್ಲೋವಿಂಗ್ ಎಂಟಿಟಿ. ಇದರ ಆತ್ಮದ ಹೆಸರು ಜೀವ. ಬಟ್ ಸಮ್ ವಾಟ್ ಲಾಸ್ಟ್ ಪರ್ಪಸ್ ಅಂಡ್ ಐಡೆಂಟಿಟಿ ಅಂತ. ನಮ್ಮ ಐಡೆಂಟಿಟಿ, ನಮ್ಮ ವೈಯಕ್ತಿಕದ ಒಂದು ಪರಿಚಯವನ್ನ ನಾವು ಮರೆತು ಬಿಟ್ಟಿದ್ದೇವೆ, ಮತ್ತು ಆ ಜೀವನದ ಪರ್ಪಸ್, ಉದ್ದೇಶವನ್ನು ಕೂಡ ಮರೆತು ಬಿಟ್ಟಿದೆ ಆ ಜೀವ. ಯಾಕೆಂದರೆ ಆ ಜೀವದ ಉದ್ದೇಶ ಈ ದೇಹವನ್ನ ಭಗವಂತನ ಸೇವೆಗೆ ಉಪಯೋಗಿಸುವುದು. ಅದನ್ನು ಬಿಟ್ಟು ನಾನು ನನ್ನ ಇಂದ್ರ ತೃಪ್ತಿಯ ಸೇವೆಯಲ್ಲಿ ಮಾತ್ರ ತೊಡಗಿದ್ದೇನೆ. 2ನೇ ಸ್ಥಾನದಲ್ಲಿ ಹೇಳ್ತಾರೆ, ಇನ್ ದಿಟ್ಸ್ wanderlust is really like to move, feeling as though life would then improve. Yes, Jiva was up for travel far and wide, as a wish that absolutely could not be denied. ಸೊ ಇಲ್ಲಿ ಕೂಡ ಆ ಜೀವ ಯಾವ ರೀತಿ ದೇಹವನ್ನ ತನ್ನ ಸಂಪತ್ತು ಅಂತ ತಿಳಿಸ್ಕೊಂಡು, ಫೀಲಿಂಗ್ ದೋ ಲೈಫ್ ವುಡ್ ದೆನ್ ಇಂಪ್ರೂವ್. ನಾವು ಕೂಡ ನೋಡ್ತಾ ಇದ್ದೇವೆ, ಓಕೆ, ನಾನು ಇದು ಮಾಡಿದಾಗ ನಾಳೆ ನನಗೆ ಸುಖ ಸಿಗುತ್ತೆ, ನಾನು ಅದು ಮಾಡಿದಾಗ ನನಗೆ ಸುಖ ಸಿಗುತ್ತೆ. ಯಾವ ರೀತಿ ಶಿಲ ಪ್ರಭುಪಾದ ಹೇಳ್ತಾರೆ, ನಮ್ಮ ವಿಜ್ಞಾನಿಗಳು ಗಿವಿಂಗ್ ಪೋಸ್ಟೆಡ್ ಚೆಕ್ ಅಂತ ಹೇಳ್ತಾರೆ. ನೀವು ಇದು ಮಾಡಿ ನಿಮಗೆ ಮುಂದೆ ಸಿಗುತ್ತೆ, ಇದು ಮಾಡಿ ನಿಮಗೆ ಮುಂದೆ ಸಿಗುತ್ತೆ ಅಂತ. ಪೋಸ್ಟೆಡ್ ಚೆಕ್ ಅದರಲ್ಲಿ ಏನೂ ಇರೋದಿಲ್ಲ. ಅದೇ ರೀತಿ ಇಲ್ಲಿ ಪೂಜ್ಯ ಭಕ್ತಿ ಮಾರ್ಗ ಸ್ವಾಮಿ ಮಹಾರಾಜ್ ಹೇಳ್ತಾರೆ, ಜೀವ ದ ಫೀಲಿಂಗ್ ದೋ ಲೈಫ್ ವುಡ್ ದೆನ್ ಇಂಪ್ರೂವ್. ಆದರೆ ನಾವು ಆ ಇಂಪ್ರೂವ್ಮೆಂಟ್ ಸಿಗ್ತಾ ಇಲ್ಲ. ಮತ್ತೆ ಜೀವ ವಾಸ್ ಅಪ್ ಫಾರ್ ಟ್ರಾವೆಲ್ ಫಾರ್ ಅಂಡ್ ವೈಡ್. ಈ ಜೀವ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಪುನರಪಿ ಜನನಂ ಪುನರಪಿ ಮರಣದಿಂದ ತಿರುಗಾಡ್ತಾ ಇದೆ. ಮತ್ತೆ ವಿಶ್ ದಟ್ ಬಿ ಕುಡ್ ನಾಟ್ ಬಿ ಡಿನೈಡ್. ಅಂದ್ರೆ ಎಲ್ಲರಿಗೂ ಆ ಇಚ್ಛೆ ಇರುತ್ತೆ, ಆ ಜೀವದಿಂದ ಆ ಪುನರಪಿ ಜನನಂ ಪುನಃ ಮರಣದಿಂದ ಹೊರಗೆ ಬರಬೇಕು ಅಂತ. ಆದರೆ ನಮ್ಗೆ ಆಗ್ತಾ ಇಲ್ಲ. ಇದು ನಮ್ಮ ಜೀವದ ಪರಿಸ್ಥಿತಿ. ಇನ್ನೊಂದು ಸ್ಟಾನ್ಸ ಇನ್ನೂ ಇದೆ, ಆದ್ರೆ ಸಮಯ ಇಲ್ಲ. ಇನ್ನೊಂದು ಸ್ಟಾನ್ಸ ಓದಿ ನಿಲ್ಲಿಸಲು ಪ್ರಯತ್ನ ಪಡ್ತೇನೆ. The search was on this gift, the freely fly. It looked about the direction in the sky, the moon, sun, Saturn and Mars, heavenly bodies including the stars. So ಇದು ಜೀವ ಬೇರೆ ಬೇರೆ ಕಡೆಗೆ ಹಾರಾಡ್ತಾ ಇದೆ. ಬಟ್ ಅದು ಭಗವಂತ ಕೊಟ್ಟಂತಹ ಗಿಫ್ಟ್. ನಮ್ಗೆ ಒಂದೊಂದು ಬೇರೆ ಬೇರೆ ದೇಹಕ್ಕೆ ಹೋಗಿದ ಭಗವಂತ ಕೊಟ್ಟಿದ್ದಾನೆ. ಆದರೆ ನಾವು ಬೇರೆ ಬೇರೆ ಲೋಕಕ್ಕೆ ಹೋಗಿ 84 ಲಕ್ಷ ಯೋನಿಗಳಲ್ಲಿ ಹೋಗಿ ಪುನಃ ಬರ್ತೇವೆ. ಅದು ಚಂದ್ರಮ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಶನಿ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಸ್ವರ್ಗ ನರಕ ಎಲ್ಲವನ್ನೂ ತಿರುಗಾಡಿದ್ದೀವಿ. ಆದರೆ ಕೊನೆಯದಾಗಿ ನಮ್ಗೆ ಈ ಮನುಷ್ಯ ಜೀವನದಲ್ಲಿ ಮಾತ್ರ ನಮ್ಗೆ ಪುನಃ ಆ ಭಕ್ತಿ ಮಾಡುವಂತ ಅವಕಾಶ ಸಿಕ್ಕಿದೆ. ಅದನ್ನು ಮಾತ್ರ ನಾನು ಉಪಯೋಗಿಸಿದರೆ ಈ ದೇಹ ನನಗೆ ಮತ್ತೆ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಮನುಷ್ಯ ದೇಹ ದುರ್ಲಭ ಮಾನವ ಜನ್ಮ ಅಂತ ಭಕ್ತಿವಿನೋದ್ ಠಾಕೂರ್ ಹೇಳ್ತಾರೆ. ಇದನ್ನು ಎಲ್ಲ ಆಚಾರ್ಯರು ಕೂಡ ಹೇಳ್ತಾರೆ. ಪುರಂದರದಾಸರಾಗಿರ್ಲಿ, ನೀನ್ ಯಾಕೋ ರಂಗ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಹೇಳುವುದಲ್ಲಿ ಅವರು ಹೇಳ್ತಾರೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಈ ರೀತಿ ಮನುಷ್ಯ ಜೀವನ ಎನ್ನುವುದು ತುಂಬಾ ದುರ್ಲಭ. ಆದರೆ ಆ ದೇಹವನ್ನ ನಾನು ಯಾವ ರೀತಿ ಉಪಯೋಗಿಸ್ತೇನೆ, ನಾನು ಈ ದೇಹ ಅಲ್ಲ ಎನ್ನುವುದನ್ನು ನನಗೆ ನಾನು ಎಷ್ಟು ಸಲ ಹೇಳ್ಕೊಂಡು ಅದನ್ನೇ ನಾನು ಪುನಃ ನನ್ನ ಜೀವನದಲ್ಲಿ ಅದು ವಿಜ್ಞಾನ ಮಾಡಿಕೊಂಡು ನಾನು ಯಾವ ರೀತಿ ಬದುಕುತ್ತೇನೆ, ಅದು ನನ್ನ ಜೀವನದ ನಿಜವಾದ ಒಂದು ಪ್ರಗತಿ ಅಥವಾ ಸಕ್ಸಸ್ಗೆ ಕಾರಣ ಆಗ್ಬೋದು. ಸೊ ಸಾರಾಂಶವಾಗಿ ಹೇಳುವುದರೆ, ಇಂದಿನ ಶ್ಲೋಕದಲ್ಲಿ ನಾನು 39ನೇ ಶ್ಲೋಕವನ್ನ ಕವರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಪ್ರಭುಗಳು ನೀವು ಹೇಳಿದರೆ ಅದನ್ನು ಓದ್ಬೋದು, ಇಲ್ಲದ್ರೆ ನಾಳೆ ಮಾಡಿದರೆ ಮತೋಶ್ರಮ ಪ್ರಭು ಏನ್ ಹೇಳ್ತೀರಾ? ನಾಳೆ ಮಾಡ್ಬೋದು, ನೆಕ್ಸ್ಟ್ ವೀಕ್, ಸಾರಿ ನೆಕ್ಸ್ಟ್ ಸ್ಪೀಕರ್ಗೆ. ಹೌದು, ಅದರಲ್ಲಿ ಕೂಡ ತುಂಬಾ ವಿವರವಾಗಿ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಸೊ ಸಾರಾಂಶ ಅಂದ್ರೆ, ನಾನು ಇದೇನು ಪಾಠ ಮಾಡ್ಕೋಬೇಕು, ನಾನು ದೇಹ ಅಲ್ಲ ಎನ್ನುವುದನ್ನು ನಾನು ಪುನಃ ನನಗೆ ಹೇಳ್ಬೇಕು. ಮಾತ್ರವಲ್ಲ, ನಾನು ನನ್ನ ಜೀವನದಲ್ಲಿ ಅದನ್ನ ಅಳವಡಿಸ್ಬೇಕು,
ಮತ್ತು ನಾನು ಅದನ್ನು ಸರಿಯಾಗಿ ನನ್ನ ಜೀವನದಲ್ಲಿ ಅದನ್ನು ಉಪಯೋಗಿಸಕ್ಕೆ ಪ್ರಯತ್ನ ಪಡಬೇಕು. ಆ ಕಾನ್ಶಿಯಸ್ನೆಸ್ ಇರಬೇಕು. ಇದು ನನ್ನ ಜೀವನದ ಗುರಿಯಾಗಿರ್ಬೇಕು. ಇದು ಶ್ರೀಲ ಪ್ರಭುಪಾದಕ್ಕೆ ಹೇಳ್ತಾರೆ, ನಮ್ಮ ಕೃಷ್ಣ ಭಾವನಾಮೃತ ಸಂಘ ಇದು. ಇದು ಖಾಲಿ ಪೂಜೆ ಮಾಡಿ ಬಿಡುವಂತ ಸಂಘ ಅಲ್ಲ. ನಾನು ಯಾವಾಗಲೂ ಇದು ಭಾವನಾಮೃತವಾಗಿರ್ಬೇಕು. ಇದು ಇಂದಿನ ಪಾಠದ ಸಾರಾಂಶ. ಖಂಡಿತ ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿ. ನಾನಿನ್ನೇನು ಮಾತಾಡ್ತಿದ್ದೇನೋ ಅದು ನಾನು ಅದನ್ನು ಅಭ್ಯಾಸ ಮಾಡುವಂತಕ್ಕೆ ನಿಮ್ಮ ಆಶೀರ್ವಾದ ಬೇಡಿ ಅಂತ ಕೇಳ್ಕೊಳ್ಳುತ್ತಾ ಮಾತು ನಿಲ್ಲಿಸ್ತೇನೆ. ನಿಮ್ಗೆ ಏನಾದರೂ ಅನಿಸಿಕೆ ಅಥವಾ ನಿಮ್ಮ ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ ಮತ್ತು ಸರಿಪಡೋದಕ್ಕೆ ಖಂಡಿತ ಹೇಳಿ. ಹರೇ ಕೃಷ್ಣ. ಓಂ ತತ್ಸತ್.